ಸಮ್ಮುಖದಲ್ಲಿರುವುದು ಒಳ್ಳೆ ಕೀರ್ತನೆ 47 ಒಂದನೇ ವಾಕ್ಯ ಓದಿ. ಕೀರ್ತನೆ 47 ಒಂದನೇ ವಾಕ್ಯ. ಸಂಗೀತ 147. ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವಾಗಿದೆ, ಆತನನ್ನು ಕೀರ್ತಿಸುವುದು ಯುಕ್ತವಾಗಿದೆ. ದೇವರ ಸ್ತುತಿಸುವುದು ಹೇಗಿದೆ ಅಂದ್ರೆ ಒಳ್ಳೆಯದು. ದೇವರ ಸ್ತುತಿಸುವುದು ಒಳ್ಳೆಯದಾಗಿದೆ. ದೇವರ ಸ್ತುತಿಸುವುದು ಒಳ್ಳೆಯದಾಗಿದೆ. ನಾವು ತಿಳ್ಕೊಳ್ತೀವಿ ನಾವು ಸ್ತುತಿಸುವ ದೇವರು ಒಳ್ಳೆಯದಾಗ್ತದೆ. ದೇವರ ಸ್ತುತಿಸಿದರೆ ನಮಗೆ ಒಳ್ಳೆಯದು. ಅದೇ ನಾವು ಹೇಳ್ತೀವಿ ನಾವು ತುದಿಗಳು ನಮಗೆ ಸೇವಕರಿದ್ದು ಅದೇ ಭಾಷೆ ಬಗ್ಗೆ ನಮ್ಮ ಜೊತೆ ಹೇಳ್ಕೊಟ್ರು. ಅದೇ ಭಾಷೆ ಆಮೇಲೆ ಹಾಡನ್ನ ಎಲ್ಲಿ ಪ್ರಸನ್ನತೆ ಬಿಟ್ಟು ನನ್ನಿಂದ ಮಾಡಲಾಗದೆ ಪ್ರಸನ್ನತೆ ಬಿಟ್ಟು ಏನು ಮಾಡಲಾಗದೆ ಪ್ರಸನ್ನತೆ ಬಿಟ್ಟು ಏನು ಮಾಡಲಾಗದೆ ಪ್ರಸನ್ನತೆ ಬೇಕು. ಪ್ರಸನ್ನತೆ ಬೇಕು. ಪ್ರಸನ್ನತೆ ಬೇಕು. ಆಸೆ ಕೊಡಬೇಕು. ದೇವರ ಒಂದು ಕಡೆಗೆ ಶ್ರಮ ಇಲ್ಲ, ಆಸೆ ಪಟ್ಟರೆ ಏನು ಮಾಡಲಾಗಿದೆ. ಮುಂಚೆ 50 ಹಾಗೆ
ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನು ನಿನ್ನ ಕೈಯನ್ನು ಹಿಡಿದಿದ್ದೆನಲ್ಲ. ತಿಳ್ಕೊಳ್ಳಿ, ಪರಲೋಕದಿಂದ ದೇವರು ಈ ಭಯಪಡಬೇಡ, ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳ್ತಾರ. ಕೈ ಹಿಡಿದು ಭಯಪಟ್ಟು ಬಂದಿದ್ದೀರ, ಭಯಪಡಬೇಡ. ಭಯಪಡಬಾರ್ದು, ದೇವರು ಕೈ ಹಿಡಿದಿಲ್ಲ ಅಂದ್ರೆ ಅಷ್ಟು ಭರವಸೆ, ಅಷ್ಟು ಹತ್ತಿರವಾಗಿದ್ದಾರೆ, ಅಷ್ಟು ನಮ್ಮ ಜೊತೆಗಿದ್ದಾರೆ. ಹೇಳಿ ನಾನು ಭಯಪಡೋದಿಲ್ಲ, ದೇವರ ಕೈ ಹಿಡಿದಿದ್ದಾರೆ, ನಡೆಸಲಾಗಿದ್ದಾರೆ. ಏನಾದರೂ ಕೂಡ ದೇವರ ಕಾಪಾಡೋದಾಗಿಲ್ಲ. ನಾನು ಒಂದು ಹೇಳ್ತೇನೆ, ದೇವರ ಜೊತೆ ಸೇರಿ ದೇವರನ್ನು ಆಶ್ರಯ ಸಿದ್ಧ ಸಹಾಯಕ. ಬರುವ ಸಮಯದಲ್ಲಿ ಎಲ್ಲ ಓಡೋಗ್ಬಿಡ್ತಾರೆ, ದೇವರು ಮಾತ್ರನೇ ಇಕ್ಕಟ್ಟಲ್ಲಿ ಸಿದ್ಧ ಸಹಾಯಕ. ಎರಡು ಫ್ರೆಂಡ್ಸ್ ತುಂಬಾ ಕ್ಲೋಸ್ ಅಂದ್ರೆ ಯಾವ್ದೇನಾದ್ರೂ ಕೂಡ ಬರಲ್ಲ, ನಾನು ನಿನ್ನ ಕೈ ಬಿಡೋದಿಲ್ಲ, ನಾನು ಜೊತೆ ಇರ್ತೀನಿ ಅಂತ. ಹಾಗೆ ಫ್ರೆಂಡ್ಶಿಪ್ ಹೋಗ್ತಾ ಇತ್ತು. ಒಂದ್ ದಿವಸ ಇಬ್ರು ಕಾಡು ಪ್ರದೇಶ ದಾಟಿ ಹೋಗ್ಬೇಕು, ಬೇರೆ ಕಡೆ ಹೋಗ್ಬೇಕು. ಇಬ್ರು ಹೋಗ್ತಾ ಇದ್ರು, ವಾಪಸ್ ಒಂದು ದೂರಿನ ಒಂದು ಕರಡಿ ಬಂದ್ಬಿಡ್ತು. ಕರಡಿ ಬಂದ ತಕ್ಷಣ ಒಬ್ಬ ಮರ ಹತ್ರ ಬರ್ತದ ಅಂತ ಕೇಳಿದ್ರೆ ಅವನ ಮರ ಹತ್ರ ಬರಲ್ಲ, ಇವನ್ ಮರ ಹತ್ರ ಬಿಡ. ಈಗ ಇವನ್ ಅಲ್ಲೇ ನಿಂತಿದ್ದಾರೆ, ಕೈಗೆ ಬಿಡುದಿಲ್ಲ, ಹೆಂಗ್ ಬಿಡುದಿಲ್ಲ ಅಲ್ಲೆಲ್ಲ ಹಿಡಿದ ಮರ ಹತ್ಬಿಟ್ಟ. ಏನ್ ಮಾಡೋದು ಗೊತ್ತಿಲ್ಲ, ಹಾಗೆ ನಿಂತೀರ, ಕೈಗೆ ಮಾಡ್ತಿದ್ದೀರ. ಇದೆಲ್ಲೋ ಯಾರು ಹೇಳಿದ್ರಂತೆ, ಕರಡಿ ಬಂದ್ರೆ ಸತ್ತೋಗಿರೋ ಹೆಣನ ಅದು ಮುಟ್ಟೋದಿಲ್ಲ, ಅದು ಹೋಗ್ಬಿಡ್ತದೆ. ಏನೇನ್ ಮಾಡ ಮಲ್ಬಿಟ್ಟು ಹಾಗೆ ಸತ್ತೋಗನಾಗೆ ಹಂಗೆ ಆಕ್ಟ್ ಮಾಡಿದಾಗ ಕರಡಿ ಬಂತಾರೆ, ಮುಸಿ ನೋಡಿತು, ಕಿವಿಯಲ್ಲೆಲ್ಲ ಬಂದು ಇದು ಮಾಡ್ತು. ಸರಿ, ಕರಡಿಗೆ ಹೋಗ್ಬಿಟ್ಟು ವಾಪಸ್ ಈ ಮರದಿಂದ ಅವ್ನು ಹಿಡಿದು ಬಂದ. ಏನಯ್ಯ ಕರಡಿ ಜೊತೆ ಏನ್ ಮಾತಾಡಿತ್ತು? ಈ ಕೆಲವರಿಗೆ ಹಾಗೇನೆ ನನ್ನನ್ನೇ ನೋಡಿ ಮಾತಾಡ್ತಾರೆ. ಹಾಗೆ ಈಗ ಏನ್ ಮಾತಾಡಿತ್ತು ಅಂತ ಈ ಕರಡಿ ಹೇಳಿತ್ತು, ಯಾರನ್ನ ನಂಬಿದ್ರು ಕೂಡ ಮನುಷ್ಯನ ನಂಬಿಡದೆ ಹೇಳ್ಬಿಟ್ಟು
ಕೈ ಬಿಟ್ಬಿಟ್ರಲ್ಲ ಈಗ. ಹಾಗೆ ದೇವರ ವಾಕ್ಯ ಹೇಳ್ತದೆ, ದೇವರು ನಮ್ಮನ್ನು ಬಿಟ್ಟಾಗಲುವುದಿಲ್ಲ, ಎಂದಿಗೂ ಕೈ ಬಿಡೋದಿಲ್ಲ. ಇವ್ರನ್ನ ನಂಬಿಕೆ ಯಾರು ಕೈ ಬಿಟ್ಟರು ಕೂಡ ಹೇಳ್ತದೆ, ಬಿಟ್ಟು ಆಗಲುವುದಿಲ್ಲ, ಕೈ ಬಿಡುವುದಿಲ್ಲ. ಸೇವೆ ನಡೆಸಿದೆ ಬಲದಿಂದ ಅಲ್ಲ, ಆತ್ಮದಿಂದ ಅಲ್ಲ, ದೇವರ ಆತ್ಮದಿಂದ ಎಲ್ಲವೂ ಸಾಧ್ಯ. ದೊಡ್ಡ ಪ್ರಶ್ನೆಗೆ ಮುಂದೆ ಏನ್ ಪ್ರಶ್ನೆ ಇದೆ ನೀವು ಹೇಳ್ಬೇಕು ನೋಡಿ. ದೊಡ್ಡ ಪರ್ವತವೇ, ದೊಡ್ಡ ಪ್ರಶ್ನೆ ಎಷ್ಟು ಮಾತ್ರ ಯೇಸು ನಾಮದಲ್ಲಿ ಹೇಳ್ತೀನಿ, ಸಮಭೂಮಿ ಆಗೋದು, ಭಯವಾಗಿ ಹೋಗೋದು ಯೇಸು ನಾಮದಲ್ಲಿ. ಹಾಡನ್ನು ಹಾಡುವಾಗ ಅದು ಯಾವ್ದು ಪ್ರಶ್ನೆ ಆಗಿದೆ, ಯಾವ್ದು ವ್ಯಕ್ತವಾಗಿದೆ ಹಾಗೆ ಮಾತಾಡಬೇಕು. ಮಾತಾಡುವಾಗ ಅದು ಸಮಭೂಮಿ ಆಗಿರ್ತದೆ. ಆಮೇಲೆ ಕಾಯಿಲೆ ಆಗಿರ್ಬೋದು, ಭಯ ಆಗಿರ್ಬೋದು, ಏನಾದ್ರೂ ಪರವಾಗಿಲ್ಲ, ದೇವರ ಜೊತೆಗಿದ್ದಾರೆ. ಸಿರಿ ಹಾಡನ್ನ ಕರ್ತನ ಆತ್ಮ ನಮ್ಮ ಮೇಲೆ ಇದೆ. ನಮ್ಮ ಮನೆಗೆ ತುಂಬಾ ಬಡತನದಲ್ಲಿ ಬಂದಿಲ್ಲ. ನಾವು ನಮ್ಮ ಮನೆಯಲ್ಲಿ ಸಕಡಿ ಏನೋ ಒಂದು ಕೈಯಲ್ಲಿ ಮಾಡ್ತಾರೆ, ಮಾಡಿ ಗೋಡೆ ಹಚ್ಚಿ ಅದನ್ನ ಮಾಡ್ತಾ ಇದ್ರ. ಅದು ಒಬ್ಬರು ಹೇಳ್ತಾರೆ, ಈ ಆತರ ಚಕ್ಕಳ ಹಾಕಿ ಚಕ್ಕಳ ಹಾಕಿ ಬಲದಿಂದ ಆಗ್ಬೇಕು. ಹಾಗೆ ಹಂಗಲ್ಲ, ದೇವರನ್ನು ಆರಾಧಿಸಲು ಶಕ್ತಿಯಾಗಿ ನೀನು ಜೀವವಾಗಿ ಬಂದಿದ್ದೀವಿ. ದೇವರನ್ನ ಕಾಪಾಡಿಲ್ಲ. ಎಷ್ಟು ಹೋರಾಟ, ಎಷ್ಟು ತೊಂದರೆಗಳು, 9 ವರ್ಷ ಮೊದಲಿಗೆ ಕಾಪಾಡಿರುವಾಗ ಹಾಡುವ ಶರಣವನ್ನು ಹೆಚ್ಚಿಸಿ ಬಲದಿಂದ ಸಂತೋಷವಾಗೋದಿಲ್ಲ. 2 ರೀತಿಯಲ್ಲಿ ಆರಾಧಿಸಿ ನೀವು ಆಶೀರ್ವಾದ ಹೊಂದಲಿಕ್ಕೆ ನಿಮಗೆ ಸಾಧ್ಯ. ಮನಸ್ಸು ಆಳದಲ್ಲಿ ಇರಬೇಕು. ನಿಮಗೆ ಒಂದು ಕೊಡುವಾಗ ಕೊಡಿ ನಿಮಗೆ ಕೊಡಲ್ಪಡ್ತದೆ. ಜಡಿ ಅಲಡಿಸಿ ಹೊರಚುವ ವ್ಯಕ್ತಿಯಲ್ಲಿ ನೀವೇನ್ ಬಿತ್ತಿದ್ದೀರ ಕುಯ್ತೀರಾ. ಪ್ರೀತಿ ಬಿತ್ತಿದ್ರೆ ಪ್ರೀತಿ ಬರ್ತದೆ, ಆಗತನ ಬಿತ್ತಿದ್ರೆ ಆಗತನ ಬರ್ತದೆ. ನೀವೇನ್ ಬಿತ್ತಿದ್ದೀರ ಕುಯ್ತೀರಾ. ಹಾಗೇನೆ ಎರಡನೇದು, ನಾವು ಕರ್ತನಲ್ಲಿ ಉಲ್ಲಾಸಿಸುವಾಗ, ಕೀರ್ತನೆ 37:4 ಹೇಳಿದ್ರೆ, ನೀವು ಕರ್ತನಲ್ಲಿ ಉಲ್ಲಾಸಿಸು, ನಿಮ್ಮ ಹೃದಯದ ಇಷ್ಟಾರ್ಥವನ್ನ. ಸಮುದ್ರದಲ್ಲಿ ಬರುವಾಗ 1000 ಪ್ರಶ್ನೆ ಇರ್ಬೋದು. ನೀವು ಬಂದು ದೇವರ ಉಲ್ಲಾಸಿಸುವಾಗ ಮಾರ್ಗಗಳನ್ನ ದೇವರಾಗಿದ್ದಾರೆ. ಯಾಕೆಂದ್ರೆ ಯೇಸು ಮಾರ್ಗವಾಗಿದ್ದಾರೆ. ಆ ಮ್ಯೂಸಿಕ್ ಬೀಟ್ ಇರ್ತದೆ, ಆ ಮ್ಯೂಸಿಕ್ ಆ ಬೀಟಿಗೆ ಕನೆಕ್ಟ್ ಆಗಿ ಏನು ಮಾಡಬೇಕು, ಆರಾಧಿಸಬೇಕು. ಹಾಗೆ ಆರಾಧಿಸುವಾಗ ನಮಗೆ ಜಯ. ಸೇರಿ ಮಾಡಬೇಕು. ಭೂಮಿಯನ್ನು ಸೃಷ್ಟಿಸುವ ದೇವರು, ಸೂರ್ಯನ ಗುಂಡನ್ನು ದಾಸನಲ್ಲಿ ಕಂಡರು. ಭೂಮಿಯನ್ನು ಸೃಷ್ಟಿಸುವ ದೇವರು, ಸೂರ್ಯನ ಗುಂಡನ್ನು ದಾಸನಲ್ಲಿ ಕಂಡರು. ದೇವರಾತ್ಮದಿಂದ ಆಗುವುದು ಅರವಿಗಲೋ ಅಲ್ಲ, ಪರಾಕ್ರಮವಲ್ಲ, ದೇವರಾತ್ಮದಿಂದ ಆಗುವುದು. ಕರ್ತನ ಆತ್ಮವು ನಮ್ಮ ಮೇಲೆ, ಎಂದೆಂದಿಗೂ ನಮಗೆ ಬಿಡುಗಡೆ. ಕರ್ತನ ಆತ್ಮವು ನಮ್ಮ ಮೇಲೆ, ಎಂದೆಂದಿಗೂ ನಮಗೆ ಬಿಡುಗಡೆ. ಆತ್ಮದಿಂದ ಕೆಮ್ಮಿಲಿ ನಾವು ಆಡುವೆವು, ನಾವು ಜಯಘೋಷ ಮಾಡಿ ಎಂದು ತುಣಿಸುವೆವು. ಆತ್ಮದಿಂದ ತುಂಬಿಲಿ ನಾವು ಆಡುವೆವು,
ನಾವು ಜಯಘೋಷ ಮಾಡಿ ಸ್ತುತಿಸುವೆವು. ಅರಳಿದಲು ಅಲ್ಲ ಅಕ್ರಮವಲ್ಲ ದೇವರಾತ್ಮನಿಂದ ಆಗುವುದು. ಅರಳಿದಲು ಅಲ್ಲ ಅಕ್ರಮವಲ್ಲ ದೇವರಾತ್ಮನಿಂದ ಆಗುವುದು. ಯೇಸು ಮಾತ್ರ ಜೀವನ ವೇದನ ಬಂದು ನೀನು ಸಮಭೂಮಿ. ದೊಡ್ಡ ಪರಮದಲ್ಲಿ ಯೇಸು ಮಾತ್ರ ಜೀವನ ವೇದನ ಬಂದು ನೀನು ಸಮಭೂಮಿ. ಯೇಸು ನಾಮ ಸಾರುತ್ತಾ ಬರುವುದು, ಅದಕ್ಕೆ ಜಯವಿರಲಿ ಜಯವಿರಲಿ ಎಂದು ಸಾರುವಿ. ಯೇಸು ನಾಮ ಸಾರುತ್ತಾ ಬರುವನು, ಅದಕ್ಕೆ ಜಯವಿರಲಿ ಜಯವಿರಲಿ ಎಂದು ಸಾರುವಿ. ಅರಳಿದಲು ಅಲ್ಲ ಅಕ್ರಮವಲ್ಲ ದೇವರಾತ್ಮನಿಂದ ಆಗುವುದು. ಅರಳಿದಲು ಅಲ್ಲ ಅಕ್ರಮವಲ್ಲ ದೇವರಾತ್ಮನಿಂದ ಆಗುವುದು. ಕರ್ತನ ಆತ್ಮವು ನನ್ನ ಮೇಲೆ ಎಂದೆಂದಿಗೂ ನನಗೆ ಬಿಡುಗಡೆ. ಕರ್ತನ ಆತ್ಮವು ನನ್ನ ಮೇಲೆ ಎಂದೆಂದಿಗೂ ನನಗೆ ಬಿಡುಗಡೆ. ಆತ್ಮದಿಂದ ತುಂಬಿ ದಿನವೂ ಹಾಡುವೆವು, ನಾವು ಜಯಘೋಷ ಮಾಡಿ ಸ್ತುತಿಸುವೆವು. ಆತ್ಮದಿಂದ ತುಂಬಿ ದಿನವೂ ಹಾಡುವೆವು, ನಾವು ಜಯಘೋಷ ಮಾಡಿ ಸ್ತುತಿಸುವೆವು. ಅರಳಿದಲು ಅಲ್ಲ ಅಕ್ರಮವಲ್ಲ ದೇವರಾತ್ಮನಿಂದ ಆಗುವುದು. ಅರಳಿದಲು ಅಲ್ಲ ಅಕ್ರಮವಲ್ಲ ದೇವರಾತ್ಮನಿಂದ ಆಗುವುದು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಿಲ್ಲ, ಮನಸ್ಸು ಗ್ರಹಿಸಲ್ಲ ಅಂತ ಆಶೀರ್ವಾದಗಳು ಇಟ್ಟಿದ್ದಾರಲ್ಲ. ನಮಗಾದ್ರೂ ಇವರಿಗೆ ನಮಗಾದ್ರೂ ಪವಿತ್ರಾತ್ಮನ ಮೂಲಕ ಮಾತಾಡ್ಬೇಕಿದ್ದಾರೆ. ಪವಿತ್ರಾತ್ಮ ಸರಿ ಅದೇ ಭಾಷೆನ ನೀವು ಮಾತಾಡಬೇಕು, ಅವರು ಡೆಮಾನ್ಸ್ಟ್ರೇಟ್ ಮಾಡಿ ತಿಳಿಸಿದ್ರು. ಹೇಗೆ ನಮ್ಮ ಮಾಂಸದಲ್ಲಿ ಮಾತಾಡುವಾಗ ಸೈತಾನ ಏನ್ ಮಾಡ್ತಾರೆ, ಕಿವಿಲಿ ಬಂದು ಆಗಲ್ಲ ಆಗಲ್ಲ ಅಂದ್ಬಿಡ್ತಾನೆ. ಅನ್ಯ ಭಾಷೆ ಮಾತಾಡೋದು ಭಾಷೆಗೆ ಮಾತಾಡಬೇಕಾದ್ರೆ ನಿಂತು ಹಾಡು ಅಂಜತ್ ಸೇರಿ ಆಧಾರ ನೀನೇ ಬೇಕಯ್ಯ, ಆಧಾರ ನೀನೇ ಬೇಕಯ್ಯ, ನಡೆಸುವ ದೇವರು ನೀನೇ ಸೇರಿ ಒಡೆಯ ವಾಕ್ಯ ಹೇಳ್ತದೆ. ಇಸ್ರೇಲ್ 34 24ನೇ ವಾಕ್ಯ ಓದಿ. ಇಸ್ರೇಲ್ ನಾನು ನೀ ಬಂದು ದೇವ ಸ್ತುತಿಸುವಾಗ ನನಗೆ ಅರ್ಥವಾಗಲ್ಲ. ನಾನು ಅವರನ್ನು ನನ್ನ ಪರ್ವತದ ಸುತ್ತಲ ಪ್ರದೇಶಗಳನ್ನು ಆಶೀರ್ವದಿಸಿ ಸುಖಪಡಿಸುವೆನು. ಎಷ್ಟು ಕಷ್ಟಕ್ಕೆ ಬರಲಿದೆ ಈ ವರ್ಷ. ದೇವ್ರ ಮಕ್ಕಳಿಗೆ ಸುಖ ಕೊಡುವ ದೇವರಿಂದ ಅದೇ ಸ್ಪೆಷಾಲಿಟಿ. ನಮಗೆ ಪ್ರಶ್ನೆಗಳಿಲ್ಲ ಅಂತ ಯಾರು ಹೇಳಿದ್ರೆ ನಮ್ಮಲ್ಲಿ ಪ್ರಶ್ನೆಗಳಿದೆ. ಕಾಪಾಡಿ ಸುಖ ಪಡೆಯಬೇಕು.
ದೇವರಿಂದ ಶುಭವನ್ನು ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಸುರಿಸುವೆನು, ಶುಭದಾಯಕ ವೃಷ್ಟಿಯಾಗುವುದು. ಎಲ್ಲರಿಗೂ ಶುಭದಾಯಕವಾದ ವೃಷ್ಟಿಯು ಈ ತಿಂಗಳು ಈ ವರ್ಷ ಕುಟುಂಬದಲ್ಲಿ ಸಭೆಯಲ್ಲಿ ಜೀವಿತದಲ್ಲಿ ದೇವರು ಮಾಡ್ತಾರೆ. ಈ ಮಳೆ ಹೇಳುವಾಗ ಒಂದು ಹಿಂಗಾರು ಮಳೆ ಬರಲಿಕ್ಕಿದೆ. ಒಂದು ಅಪೊಸ್ತಲ ಕಾಲದಲ್ಲಿ ಮುಂಗಾರು ಮಳೆ ಸುರಿಯಲ್ಪಟ್ಟಿತ್ತು. 120 ಜನ ಸೇರಿ ಲೋಕವನ್ನೇ ಬದಲಿಸಿದ್ರು. ಹಾಗೆ ಒಂದು ಹಿಂಗಾರು ಮಳೆ ಇದೆ. ನನಗೆ ಅಷ್ಟು ವ್ಯವಸಾಯದ ಗೊತ್ತಿಲ್ಲ, ನಾನು ಕೇಳಿಸ್ಕೊಂಡಿದ್ದೀನಿ. ಈ ವ್ಯವಸಾಯ ಮಾಡುವಾಗ ಒಂದು ಮಳೆ ಬರ್ತದೆ, ಅದು ಬೆಳೆದು ಬರುವ ಸಮಯದಲ್ಲಿ ಒಂದು ಮಳೆ ಹಿಂಗಾರು ಮಳೆ ಬರ್ತದೆ. ಈಗ ಬೆಳೆ ಬೆಳೆದು ಇದೆ, ಕೊಯ್ಯುವ ಸಮಯದಲ್ಲಿ ನಾವು ಈಗ ಇದು ಕೊಯ್ಯುವುದಕ್ಕೆ ಮುಂಚೆ ಹಿಂಗಾರು ಮಳೆ ಬರಲಿಕ್ಕೆ ಅದು ಯಾವ ಬರ್ತದೆ ಗೊತ್ತಿಲ್ಲ. ಇವತ್ತೇ ಕೂಡ ನಾವು ಸಿದ್ಧರಾಗಿ ಕೆಲವರು ಬಿತ್ತಿದ್ರು ನಮ್ಮ ಪೂರ್ವಿಕರು, ನಾನು ನೀವು ಕೊಯ್ಯುವುದಕ್ಕೆ ಆ ಮಳೆಯ ಈ ಕಾರ್ಯದ ದೇವ ದಿನಗಳಲ್ಲಿ ದಾಹ ಉಳ್ಳವರು ಮಾತ್ರನೇ ಅದನ್ನು ಹೊಂದಿಕೊಳ್ಳಕ್ಕೆ ಸಾಧ್ಯ. ಅದನ್ನೇ ಬರೆಯಲ್ಪಟ್ಟಿದೆ. ನಾನು ಹೊಂದಿಕೊಳ್ಳೋಣ. ಕೆಲವು ಮಳೆಗಳು ನಾಶ ಮಾಡೋದಾಗಿತ್ತು. ನಮಗೆ 7ನೇದಲ್ಲಿ 2 ಮನೆ ಕಟ್ಟಿದ್ದಾರೆ, ಮಳೆ ಬಂತು, ಮನೆ ಬಿದ್ದು ಹೋಗ್ಬಿಡ್ತು, ಒಂದು ಮನೆ ನಾಶ ಆಗೋಗ್ಬಿಡ್ತು. ಒಂದು ಮನೆ ನಿಂತಿತ್ತು. ಯಾವ್ದು ಗೊತ್ತಾ? ದೇವರ ವಾಕ್ಯದ ಮೇಲೆ ಮನೆ ಕಟ್ಟಲ್ಪಟ್ಟಿರುವ ಹಾಗೆ. ಏನೇ ಬಂದರೂ ಕೂಡ ಈ ಮನೆ ನಾವು ಬೀಳುವುದಿಲ್ಲ, ಕಾಪಾಡುವ ದೇವರ ಸೇರಿ ಆಧಾರ ನೀರಿಗೆ ಹೇಳಿದ
ಆಧಾರ ನೀವೇ ಬೆಂಬಾಳ ಬೆಳಗಿ ಬೆಳಗಾಗಿ ಇರಲು ಆಧಾರ ನೀವೇ ವಾಕ್ಯ ಓದಿ ಈಗ ಹಾಡುವಾಗ ಹೃದಯದಿಂದ ಹಾಡಿದ್ದೇವೆ, ಆಧಾರ ಬೇಕು ದೇವರೇ. ಯಾಕೆ ಗೊತ್ತಾ? ಯೆಶಾಯ 9ನೇ ಅಧ್ಯಾಯದಲ್ಲಿ 2ನೇ 3ನೇ ವಾಕ್ಯ ಓದಿ. 2ನೇ ಅಧ್ಯಾಯದಲ್ಲಿ ಕೆಲವು ಜನಗಳು ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. 3ನೇ ವಾಕ್ಯಗಳು ಏನ್ ಮಾಡ್ತಾರೆ? ಕತ್ತಲಲ್ಲಿ ಸಂಚರಿಸಿದ ಯೆಶಾಯ 9ನೇ ಅಧ್ಯಾಯದಲ್ಲಿ 2-3 ವಚನಗಳು. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಹಾ. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ನೀನು ಪ್ರಜೆಗಳನ್ನು ವೃದ್ಧಿಗೊಳಿಸಿದಿ. ಕತ್ತಲಲ್ಲಿ ಇದ್ದಾವೆ, ಆ ಕತ್ತಲಲ್ಲಿ ದಾರಿ ತಪ್ಪಿರುವ ಆ ಪ್ರಜೆಗಳನ್ನ ದೇವರು ಏನ್ ಮಾಡ್ತಾರೆ? ನಿನ್ನ ಪ್ರಜೆಗಳನ್ನು ವೃದ್ಧಿಗೊಳಿಸಿದಿ, ಅವರಿಗೆ ಸಂತೋಷವನ್ನು ಹೆಚ್ಚಿಸಿದಿ. ಸುಗ್ಗಿ ಕಾಲದಲ್ಲಿ ಜನರು ಹರ್ಷಿಸುವರು ಹಾಗೂ ಕೊಳ್ಳೆಯನ್ನು ಹಂಚಿಕೊಳ್ಳುವವರು ಹೆಚ್ಚಳ ಪಡುವ ಹಾಗೂ ನಿನ್ನ ಮುಂದೆ ಆನಂದಿಸುತ್ತಾರೆ. ಹೋರಾಟಗಳಿರ್ಬೋದು, ಅದು ದೇವರಲ್ಲಿ ಆಧಾರ ಮಾಡಿಕೊಳ್ಳುವಾಗ ಅದೆಲ್ಲವನ್ನು ಹೋಗಲಾಡಿಸಿ ಆನಂದಿಸುವ ಹಾಗೆ ಮಾಡಬೇಕು. ಅದಕ್ಕೆ ನಮಗೆ ದೇವರ ಆಧಾರವಾಗಿ ಈ ಜಗತ್ತಲ್ಲಿ ಯಾರು ಒಂಟಿಯಾಗಿರ್ತಾಗಲ್ಲ, ಯಾಕಂದ್ರೆ ಎಲ್ಲರಿಗೂ ಜೊತೆಗಾರ ಬೇಕು. ಪ್ರಸನ್ನ ಹೇಳ್ತಾರೆ, ದೇವರು ಆಗ್ಬೇಕು, ಒಬ್ಬರಿಗಿಂತ ಇಬ್ಬರಿಗೂ ಒಳ್ಳೆಯದು. ನಮಗೆ ಒಂಟಿಯಾಗಿ ಜೀವಿಸಲಾಗದ, ನಮಗೆ ನಿಮಗೆ ಒಂದು ಆಧಾರ ಬೇಕು. ಆಧಾರವೇ ಯೇಸು, ಆಧಾರವೇ ಪರಿಶುದ್ಧ, ಆಧಾರವೇ ದೇವರಾಗಿದ್ದಾರೆ. ಸರಿ, ಆಧಾರವೇ ಬೆಳಿತನೆಯ, ಆಧಾರ ನೀವೇ ಕೈಯ ಬಾಳ ಬೆಳಗಿ ಬೆಳಗಾಗಿ ಇರಲು ಆಧಾರ ನೀವೇ ಕೈಯ ಬಾಳ ಬೆಳಗಿ ಬೆಳಗಾಗಿ ಇರಲು ಆಧಾರ ನೀವೇ ಕೈಯ ಪ್ರಾಣ ಪ್ರಿಯ ಶ್ರೀ ಯೇಸು ನಿನ್ನ ರಕ್ಷಣೆ ನಿತ್ಯವೂ ನನಗೆ. ಪ್ರಾಣ ಪ್ರಿಯ ಶ್ರೀ ಯೇಸು ನಿನ್ನ ರಕ್ಷಣೆ ನಿತ್ಯವೂ ನನಗೆ. ನಮ್ಮನೆಯಲ್ಲಿ ಒಪ್ಪಿನವರೆಗೆ ಕೈಯಿದು ಕಾಪಾಡೆಯ. ಆಧಾರ ನೀವೇ ಕೈಯ, ಆಧಾರ ನೀವೇ ಕೈಯ ಬೆಂಬಾಳ ಬೆಳಗಿ ಬೆಳಗಾಗಿ ಇರಲು ಆಧಾರ ನೀವೇ ಕೈಯ ಬೆಂಬಾಳ ಬೆಳಗಿ ಬೆಳಗಾಗಿ ಇರಲು ಆಧಾರ ನೀವೇ ಕೈಯ ನೀವೇ ಕೈಯ ನೀವೇ ಕೈಯ. ವ್ಯಾಲೆಂಟೈನ್ಸ್ ಡೇ, ಲವರ್ಸ್ ಡೇ, ನಮಗೆ ಬೇರೆ ಯಾವಾಗ ಬೇಡ, ಅದರ ಲೋಕದ ಲವ್ ಫೇಲ್ ಆಗೋದು. ಯೇಸುವೇ ನಮ್ಮ ಕೈಲಿಟ್ಟ ಯೇಸು, ಪ್ರಾಣ ಪ್ರಿಯನಾಗಿರುವ ಯೇಸು, ನಿನ್ನ ರಕ್ಷಣೆ ನಿತ್ಯ ನನ್ನ ಜೊತೆ ಇರಲಿ. ತಪ್ಪದೆ ನನ್ನ ಕಡೆಯವರೆಲ್ಲ ಕೂಡ ಕೈ ಹಿಡಿದು ನಡೆಸುವ ಎಲ್ಲ ಕಣ್ಣು ಯೇಸು ನೋಡೋಣ. ಕೀರ್ತನೆ 121 ಹೇಳ್ತದೆ, ನಿನ್ನ ಬಲಗಡೆಯಲ್ಲಿ ನೆರಳಾಗಿದ್ದೀನಿ, ಪಕ್ಕದಲ್ಲಿ ಯೇಸು ಇದ್ದಾನೆ. ಆ ಯೇಸುವನ್ನು ನೋಡಿ ಹೋಗೋಣ. ನಾವು ಹೇಳಲ್ಲ, ಒಂದು ವೇಳೆ ಮನುಷ್ಯನ ನಂಬಿ ಮೋಸ ಮಾಡಿರ್ಬೋದು, ಒಡಂಟಿಗಳನ್ನು ನಂಬಿ, ಇಲ್ಲಾಂದ್ರೆ ಫ್ರೆಂಡ್ಸ್ ಅನ್ನ ಯಾರು ನಂಬಿದ್ರು ಕೂಡ, ಯಾರು ಮೋಸ ಮಾಡಿದ್ರು ಕೂಡ, ನಮ್ಮ ಪ್ರಾಣ ಪ್ರಿಯನಾಗಿರುವ ಯೇಸು ಎಂದಿಗೂ ಕೈ ಬಿಡಲ್ಲ. ಆ ಯೇಸುವನ್ನು ನೋಡಿ ಹೇಳೋಣ, ಪ್ರಾಣ ಪ್ರಿಯ ಯೇಸು ನಿನ್ನ ರಕ್ಷಣೆ ನಿತ್ಯವೂ ನನಗೆ. ಪ್ರಾಣ ಪ್ರಿಯ ಯೇಸು ನಿನ್ನ ರಕ್ಷಣೆ ನಿತ್ಯವೂ ನನಗೆ.
Thank you, Jesus. Thank you, Jesus. Yeshuwe, vandane Yeshuwe, vandane Yeshuwe, vandane Yeshuwe. ಸ್ತೋತ್ರ ಮಾಡುತ್ತಿದ್ದೇವೆ. ನಾವು ಓದಿದ ಹಾಗೆ ಕರ್ತನನ್ನು ಸ್ತುತಿಸಲಿ, ಅದೇ ಒಳ್ಳೆಯದು, ಯುಕ್ತವಾದದ್ದು, ಅದು ಮನೋಹರವಾದಂಥದ್ದು. ಈ ವಾರವೆಲ್ಲ ಈ ತಿಂಗಳೆಲ್ಲ ನಮಗೆ ಒಳ್ಳೆ ನಾಗರಿಕ ಹುಟ್ಟಿದವನ್ನ ಬಿಟ್ಟಿಯನ್ನು ಸರಿ ಆಚರಿಸಲು ನಮ್ಮದೇ ಆದ ಹೃದಯದಲ್ಲಿ ಸಾಗಿ ಬಂದಿದ್ದೇವೆ. ಹೃದಯದಿಂದ ಸಭೆಯಾಗಿ ಆಶೀರ್ವಾದ ಮಾಡಿ ಪ್ರಾರ್ಥಿಸಬೇಕು. ಉದ್ದೇಶಾಂತಗಳನ್ನು ನೆರವೇರಿಸುವ ಹಾಗೆ ನಿನ್ನ ಬಾಯಿನ ಶ್ರೇಷ್ಠ ವರಗಳಿಂದ ದೇವರ ಆಸೆನ ಪೂರ್ತಿಗೊಳಿಸುವ ಹತ್ತಿಗೆ ಬರುವಂತೆ ಲೇಖನವನ್ನು ಬರಮಾಡುವ ಇಡೀ ಅನ್ನಿಸ್ರಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋರಿಗೆ ಈ ವರ್ಷದ ಶ್ರೇಷ್ಠವಾದ ವರಗಳಿಂದ ತುಂಬಿಸಿ ನಡೆಸುವ ಅಷ್ಟು ಶ್ರೀಗಳಿಗಾಗಿ ಸ್ತೋತ್ರ ದೇವರಪ್ಪ. ದೇವರಪ್ಪ ಎರಡನೇ ಸೋಗಿಸಬೇಕಂತ ವಾಕ್ಯ ಇಟ್ಟಿದೆಯೋ ಮಾತಾಡೋ ಮಹಿಮೆ ಎಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ನಮ್ಮಲ್ಲಿ ಪಾಸ್ಟರ್ ಶ್ರೀಧರ್ ಇದ್ದಾರೆ, ಚಪ್ಪಾಳೆ ಹಾಕಿ ಸ್ವಾಗತ. ಯಾಕಂದ್ರೆ ಭಾಷಾಂತರ ಇರ್ತದೆ, ಈಗ ಟ್ರಾನ್ಸ್ಲೇಷನ್ ಇರುವಾಗ ಟೈಮ್ ಸಾಕಾಗುತ್ತೆ. ನಿಮಗೆ ಅದಕ್ಕೆ ಹಾಕೋ ಟೈಮ್ ಇರೋದ್ರಿಂದ ನಾವೇನು ಮಾಡ್ತೀವಿ, ಸ್ವಲ್ಪ ಆರಾಧನೆ ಕಡಿಮೆ ಮಾಡಿದ ವಾಕ್ಯ கேட்கிறேன். ஹல்லேலூயா. நான் உங்களை பார்க்கறதுல மிக்க சந்தோஷம் அடைகிறேன். ನೋಡುವುದರಲ್ಲಿ ಬಹಳ ಸಂತೋಷ. உங்க சபைக்கு வரது எனக்கு ரொம்ப சந்தோஷம். ಸಭೆಗೆ ಬರೋದ್ರಲ್ಲಿ
எனக்கு ಸಂತೋಷ. நான் அவசரப்பட்டு ஊருக்கு போலான்னு தாமஸ்காரரை பிடிச்சி எங்க சபையில ஆராதனை முடிச்சுட்டு தான் போகணும்னு வரேன். ಆತ್ಮವಾಗಿ ಊರಿಗೆ ಹೋಗ್ಬೇಕಾಗಿತ್ತು. ನನ್ನ ಸ್ನೇಹಿತನು ಥಾಮಸ್ ಇಲ್ಲ, ನಮ್ಮ ಸಭೆ ಆರಾಧನೆಯಲ್ಲಿ ನೀವು ಭಾಗವಹಿಸ್ಬಿಟ್ಟು ಹೋಗ್ಬೇಕಂತ ನನ್ನ ಹಿಡಿದು ನಿಲ್ಲಿಸಿದ್ರು. தாமஸ் சொல்லுவாரு, எனக்கு நிறைய மீட்டிங் இருக்குப்பா, இல்ல நீ என் சபையில உட்காந்து ஏதாவது வார்த்தை கேட்டுப்போ. ಥಾಮಸ್ ನನ್ಗೆ ಹೇಳಿದ್ರು, ನಾನು ಹೇಳಿದೆ ಅವರಿಗೆ, ಥಾಮಸ್ ಅವರಿಗೆ ನಮ್ಗೆ ತುಂಬಾ ಅರ್ಜೆಂಟ್, ನಮ್ಮ ತುಂಬಾ ಮೀಟಿಂಗ್ ಇದೆ ಅಂತ. ಆದ್ರೆ ನನ್ನ ಫ್ರೆಂಡ್ ಥಾಮಸ್ ಹೇಳಿಲ್ಲ, ನಮ್ಮ ಸಭೆಯಲ್ಲಿ ಇದ್ದು ವಾಕ್ಯ ಕೇಳಿ ಹೋಗಿ ಅಂತ ನನಗೆ. ஆனா நம்ம சபைக்கு வரும்பொழுது ஆவியானவர் என்னைய மெசேஜ் கொடுக்க சொல்லியிருக்காங்க. அந்த ஆவியானவர் கோடான கோடி நன்றிகள். ನಾನು ವಾಕ್ಯವನ್ನು ಕೇಳಿ ಬಂದೆ. ಅದು ಪವಿತ್ರಾತ್ಮ ನಾನೇ ವಾಕ್ಯ ಸಾರುವ ಹಾಗೆ ಒಂದು ಅವಕಾಶ ಮಾಡಿಕೊಟ್ರು. ಪವಿತ್ರಾತ್ಮನಿಗೆ ಕೃತಜ್ಞತೆ ಮಾಡ್ತೇನೆ. நான் பாஸ்டர் வாயில இருந்து தேவனுடைய வார்த்தை கேட்கணும்னு தான் ஆசைப்படுவேன். ನಮ್ಮ ದೇವರ ವಾಕ್ಯನ ಸೇವಕರ ಬಾಯಲ್ಲಿ ಕೇಳಬೇಕಂತ ಆಸೆ. ஆனா அவருக்குள்ள இருக்கக்கூடிய ஆவியானவர், எனக்குள்ள இருக்கக்கூடிய ஆவியானவர், நமக்குள்ள இருக்கக்கூடிய ஆவியானவர் ஒரே ஆவியானவராக இருக்கிறார். ಒಂದೇ ಆತ್ಮವಾಗಿದ್ದಾರೆ. பரிசுத்த ஆவியானவர் ஒரு பேர் இருக்கு, அவர் விடுவிக்கிற ஆவியானவர். ಪರಿಶುದ್ಧಾತ್ಮನಿಗೆ ಒಂದು ಹೆಸರಿದೆ, ಆತನು ಬಿಡುಗಡೆ ಮಾಡುವ ಆತ್ಮನಾಗಿದ್ದಾರೆ. நேற்றைய நாட்கள்ல வந்து ஒரு ஃப்ரைடே நான் பிரேயர்ல மார்னிங் பிரேயர்ல இருக்கும் பொழுது ಮುಂಜಾನೆ ಶುಕ್ರವಾರ ನಾನು ಪ್ರಾರ್ಥನೆ ಮಾಡುವ ಸಮಯದಲ್ಲಿ என் அறைக்கு ஆண்டவர் வந்தாரு. ನಾನು ಇದ್ದ ಸ್ಥಳಕ್ಕೆ ದೇವರು ಬಂದ್ರು. அவர் சொன்னாரு, ஸ்ரீதர் தேவன் மனுஷன் தேவனை நேசிக்க முடியுமான்னு கேட்டார். ಮನುಷ್ಯನು ದೇವರ ಪ್ರೀತಿ ಮಾಡಲಿಕ್ಕೆ ಸಾಧ್ಯನಾ ಅಂತ ದೇವರು ನನ್ನಲ್ಲಿ ಕೇಳಿದ್ರು. அதே கேள்வி உங்ககிட்ட கேட்கிறேன், கடவுளை நீங்க நம்ம நேசிக்க முடியுமா? ಈಗ ನಾನು ನನ್ನ ಹತ್ರ ದೇವರು ಕೇಳಿದ ಅದೇ ಕ್ವಶನ್ ಅನ್ನ ನಾನು ನಿಮ್ಗೆ ಕೇಳ್ತೀನಿ. ನಾವು ದೇವರನ್ನ ಪ್ರೀತಿ ಮಾಡಲಿಕ್ಕೆ ಸಾಧ್ಯನಾ? தேவன் என்னை கேட்ட क्वेश्चन உங்ககிட்ட கேட்கிறேன். ಈಗ ನನ್ನ ಹತ್ರ ದೇವರು ಕೇಳಿದ ಅದೇ ಕ್ವಶನ್ ನಾನು ನಿಮ್ಮ ಹತ್ರ ಕೇಳ್ತೀನಿ. மனுஷர்களாகிய நீங்கள் தேவனை நேசிக்க முடியுமா? ಮನುಷ್ಯನಾಗಿರುವ ನೀವು ದೇವರನ್ನ ಪ್ರೀತಿ ಮಾಡಲಿಕ್ಕೆ ಸಾಧ್ಯನಾ? ನಿಜ ಸಾಧ್ಯ ಅಂತ ಕೈ ಸಾಧ್ಯ சாத்தியம் இல்லைன்றவங்க கை தூக்குங்க. ಸಾಧ್ಯ ಇಲ್ಲ ಅನ್ನೋ ಕೈ ಎತ್ತಿ. ದೇವರ ಪ್ರೀತಿ ಮಾಡಕ್ಕಾಗಲ್ಲ. ஆனா தப்பா எடுத்துக்காதீங்க, ಆದ್ರೆ ತಪ್ಪಾಗಿ ತಗೋಬೇಡಿ. ஆண்டவர் இந்த கேள்வி கேட்டப்ப நான் சொன்னேன், ದೇವರು ನನ್ನ ಈ ಕ್ವಶನ್ ಕೇಳುವಾಗ ನಾನು ದೇವರಿಗೆ ಹೇಳಿದೆ, நீங்க குடும்பத்துல கணவன் மனைவிக்குள்ள பிரச்சனை, பிள்ளைகளுக்குள்ள பிரச்சனை, பக்கத்து வீட்டுக்காரங்களோட சண்டை, உறவுகளுக்குள்ள பிரச்சனை, ಇವತ್ತು ಗಂಡನ ಜೊತೆ ಜಗಳ, ಹೆಂಡತಿ ಜೊತೆ ಮಕ್ಕಳ ಜೊತೆ, ಅಕ್ಕಪಕ್ಕ ಜನಗಳ ಜೊತೆ ಜಗಳಗಳ ನಿಮಿತ್ತವಾಗಿ கிறிஸ்தவ குடும்பத்துக்குள்ளேயே பிரச்சனையா இருக்கு. ಇವತ್ತು ಕ್ರೈಸ್ತ ಕುಟುಂಬಗಳಲ್ಲೇ ದೊಡ್ಡ ಪ್ರಶ್ನೆ ಆಗಿದೆ. மன்னிக்க முடியல, மன்னிசக்கு ಆಗ್ತಾ ಇಲ್ಲ. நம்ம குடும்பத்துல இருக்கக்கூடிய ஒரு நபரை கூட மன்னிச்சு அவங்க நேசிக்க முடியாத நான் எப்படி, மனுஷனாக நான் மற்றவங்களை நேசிக்க முடியாத நான் எப்படி காணாத தெய்வத்தை நேசிக்க முடியும்னு நான் ஆண்டவரை கேட்டேன். ನಾನು ದೇವರ ನೋಡಿ ಹೇಳಿದ್ರೆ, ಇವತ್ತು ಇಂಥ ಜಗತ್ತಲ್ಲಿ ಇದ್ದೀನಿ ಅಂದ್ರೆ ಸ್ವಂತದವರೇ ಮನ್ನಿಸಕ್ಕಾಗಲ್ಲ, ಸ್ವಂತದವ್ರನ್ನ ಪ್ರೀತಿ ಮಾಡಕ್ ಆಗ್ತಾ ಇಲ್ಲ ನನ್ನಿಂದ. ಹಾಗಿರುವಾಗ ಕಾಣದೇ ಇರುವ ದೇವರು ನಿಮ್ಮನ್ನ ಹೇಗೆ ನಾನು ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಅಂತ ಕೇಳಿದೆ ನಾನು. அப்ப ஆண்டவர் சொல்றாரு, நீ சொன்னது சரிதான் பாண்டாரு. ದೇವರು ಹೇಳಿದ್ದು ಸರಿನೇ. ಆದ್ರೆ இப்படிலாம் ஆண்டவர் பேசுவாருங்க. ದೇವರು ಹೀಗೆ ಮಾತಾಡ್ತಾರ ಅಂತ ನೀವು ಒಂದು ವೇಳೆ ಕೇಳ್ಬೋದು. பக்கத்துல சொல்லுங்க, நம்ம ஆண்டவர் பேசுறது ದೇವರು ಮಾತಾಡೋದು. அப்ப நீங்களே சொல்லிருக்கீங்க, ஏசப்பா என்னன்னு சொல்லிருங்க. ನೀವೇ ಹೇಳ್ಬಿಡಿ ಸ್ವಲ್ಪ ಉತ್ತರ ಕೊಟ್ಬಿಡಿ. ஆண்டவர் சொன்னாரு, ஒரு மனுஷனால ஒவ்வொரு மனுஷனை நேசிக்கல, எப்படி காணாத இந்த தெய்வத்தை நேசிக்க முடியும்னு கேட்க. ಒಂದು ಮನುಷ್ಯನು ಇನ್ನೊಂದು ಮನುಷ್ಯನ ಪ್ರೀತಿ ಮಾಡಕ್ಕಾಗದಿರುವ ಈ ಜಗತ್ತಲ್ಲಿ ಕಾಣದಿರುವ ದೇವರನ್ನ ಹೇಗೆ ಪ್ರೀತಿ ಮಾಡಲಿಕ್ಕೆ ಸಾಧ್ಯ? இந்த மனுஷன் தெய்வத்தை நேசிக்கணும்னா நான் அவனுக்குள்ள வந்து வாழணும், ஆவியானவர் அவனுக்குள்ள வந்தாதான் அந்த ஆவியில தான் தேவனை நேசிக்க முடியும்னு சொன்னார். ಮನುಷ್ಯ ನಿಜವಾಗಿ ದೇವರನ್ನ ಪ್ರೀತಿ ಮಾಡ್ಬೇಕಂದ್ರೆ ನಾನು ಇಲ್ಲದ ಪವಿತ್ರಾತ್ಮನು ಬಂದು ಆ ಮನುಷ್ಯನಲ್ಲಿ ನೆಲೆಗೊಂಡ್ರೆ ಮಾತ್ರನೇ ಪವಿತ್ರಾತ್ಮನ ಸಹಾಯದಿಂದ ದೇವರನ್ನ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ. அல்லேலூயா. இப்ப ஆண்டவர் ஒரு வார்த்தை சொல்றாரு, ஒன்னால நேசிக்க முடியும். ಆಗ ನಾನು ದೇವರು ಹೇಳಿದ್ರೆ ನಿಮ್ಮಿಂದ ದೇವರನ್ನ ಪ್ರೀತಿ ಮಾಡಲಿಕ್ಕೆ ಸಾಧ್ಯ. காரணம் என்னன்னா, நீங்கள் அனைவரும் பரிசுத்த ஆவியானவரை பெற்றுக்கொண்டிருக்கிறீர்கள். ಅನೇಕರು ಪವಿತ್ರಾತ್ಮನಲ್ಲಿ ಹೊಂದಿಕೊಂಡಿದ್ದರಿಂದ ನಿಮ್ಮಿಂದ ದೇವರನ್ನ ಪ್ರೀತಿ ಮಾಡಲಿಕ್ಕೆ ಸಾಧ್ಯ. அல்லேலூயா. 1 கொரிந்தியர் 3:16. 1 ಕೊರಿಂಥಿಯರ್ 3ನೇ ಅಧ್ಯಾಯ 16ನೇ ವಾಕ್ಯ. 1 ಕೊರಿಂಥಿಯರ್ 3:16. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? அல்லேலூயா. அல்லேலூயா. உனக்குள்ள வாசமா இருக்கிற பரிசுத்த ஆவியானவராலே நீ தேவனை தரிசிக்க முடியும், தேவனோட உறவாட முடியும். ನಿಮ್ಮಲ್ಲಿ ವಾಸ ಮಾಡುವ ಪವಿತ್ರಾತ್ಮನ ನಿಮಿತ್ತವಾಗಿ ದೇವರನ್ನ ದರ್ಶಿಸಬಹುದು, ದೇವರೊಟ್ಟಿಗೆ ಮಾತಾಡಬಹುದು. 1 ಕೊರಿಂಥಿಯರ್ 6:19. 1 ಕೊರಿಂಥಿಯರ್ 6ನೇ ಅಧ್ಯಾಯ 19ನೇ ವಾಕ್ಯ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗುವುದೆಂಬುದು ನಿಮಗೆ ತಿಳಿಯುವುದೋ?
ஆமென். பரிசுத்த ஆவியுடைய ஆலயமா இருக்கிறீங்களா? ಆಗ ಪವಿತ್ರಾತ್ಮನ ಆಲಯವು ನೀವೇ ಆಗಿದ್ದೀರಾ. இதே இன்னொரு காரியம் 2 கொரிந்தியர் 2 ಕೊರಿಂಥಿಯ 4வது அதிகாரம் 4ನೇ ಅಧ್ಯಾಯದಲ್ಲಿ 6-7 ವಾಕ್ಯಗಳನ್ನು ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಸ್ವಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. ஹல்லேலூயா. ஏழு கூட பாத்தீங்கன்னா இந்த மகத்துவம் உள்ள வல்லமையை எங்களால் உண்டாயிராமல் தேவனால் உண்டாயிருக்கிறது என்று விளங்கும்படி இந்த பொக்கிஷத்தை நான் என்னுடைய சரீரத்தில் நான் பெற்றிருக்கிறேன். பரிசுத்த ஆவியை என் சரீரத்தில் நான் பெற்றிருக்கிறேன். ನಾವು ಈ ಗರ್ಭಗುಡಿಯಲ್ಲಿ ಪವಿತ್ರಾತ್ಮನ ಒಂದು பொக்கிஷವನ್ನ ನಾವು ಹೊಂದಿಕೊಂಡಿದ್ದೀವಿ. ನಾವು ஹல்லேலூயா. இது பரிசுத்த ஆவிய காலமா இருக்கிறது. ಇದು ಪವಿತ್ರಾತ್ಮನ ದಿನಗಳಾಗಿದೆ. இந்த கடைசி நாளத்துல எப்படி ஜெயமுள்ள ஒரு வாழ்க்கை வாழக்கூடிய அந்த சத்தியத்தை நான் சொல்லி தருவேன். ಈ ಜಗತ್ತಲ್ಲಿ ಈ ದಿನಗಳಲ್ಲಿ ಹೇಗೆ ಜಯವಾಗಿ ಜೀವಿಸಬಹುದು ಅನ್ನುವ ಸತ್ಯವನ್ನು ನಾನು ನಿಮಗೆ ತಿಳಿಸಿಕೊಳ್ಳಕ್ಕೆ ಆಸೆ ಪಡುತ್ತೇನೆ. ಈ உண்மையை சொல்றேன். நமக்குள்ள ஒரு யுத்தம் இருக்கு, ஒரு போராட்டம், ஒரு போராட்ட களத்துல நம்ம இருக்கோம். ನಾನು ನಿಜವಾಗಿ ಹೇಳ್ತೀನಿ ನೋಡಿ, ಇವತ್ತು ನಾವು ಜೀವಿಸುವ ಈ ಕಾಲದಲ್ಲಿ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಒಂದು ಹೋರಾಟ ಇಲ್ಲ, ನಮ್ಮ ಜೀವಿತದಲ್ಲಿ ಒಂದು ರಣರಂಗದ ಹಾಗೆ ಇದೆ. ஹல்லேலூயா. என்னோட தலைப்பு தேவனோடு கூட உறவு கொள்ளும் வாசை. ನನ್ನ ಇವತ್ತು ಸಂದೇಶದ ಮೇನ್ ಹೆಡ್ಡಿಂಗ್ ಏನಂದ್ರೆ ದೇವರೊಂದಿಗಿರುವ ಒಂದು ವಾಸವು. வேதத்தை எடுத்துக்கொள்ளுங்க. 2 கொரிந்தியர் 13வது அதிகாரம் 14வது வசனம். 2 ಕೊರಿಂಥಿಯ 13ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ. ஹல்லேலூயா. இது கடைசி காலம். ಇದು ಕಡೆಯ ದಿನಗಳು. நீங்கள் நான் கடைசி காலம். ನಾವು ನೀವು ಕಡೆಯ ದಿನಗಳಲ್ಲಿ ಇದ್ದೀವಿ. ஒரு யுத்த களத்துல நம்ம இருக்கோம். ಒಂದು ರಣರಂಗದಲ್ಲಿ ಇದ್ದೀವಿ ನಾವು. இந்த பரிசுத்த ஆவியுடைய உறவு இல்லாம இந்த நாட்கள் கடைசி காலத்துல நம்ம ஜெயிக்க முடியாது. ಪರಿಶುದ್ಧಾತ್ಮನ ಸಹಾಯ ಇಲ್ಲದೆ ಈ ದಿನಗಳಲ್ಲಿ ನಾವು ಜಯಿಸಲಿಕ್ಕೆ ಆಗುವುದಿಲ್ಲ. வியாதிகளை ஜெயிக்கிற ஒரு இந்த காலம் பிசாசுகளை ஜெயிக்கிற காலமா இருக்குது. ಇವತ್ತು ರೋಗದ ಮೇಲೆ ಒಂದು ಜಯ ಬೇಕು, ಸೈತಾನನ ಮೇಲೆ ಒಂದು ಜಯ ಬೇಕಂದ್ರೆ இந்த 16வது அதிகாரத்தை நம்ம பார்க்கிறோம். சபை முடிஞ்சவனே இந்த காரியத்தை நம்ம ஆசீர்வாதமா பாஸ்டர் சொல்லுவாரு. ಅನೇಕ ಸಮಯದಲ್ಲಿ ಈ ವಾಕ್ಯ ನಾವು ಯಾವಾಗ ಇದನ್ನ ಆಯ್ಕೆ ಮಾಡ್ತೀವಿ ಅಂದ್ರೆ ಆರಾಧನೆ ಮುಗಿಸಿ ಕಡೆಯದಾಗಿ ಹೋಗುವಾಗ ಮಾತ್ರನೇ ಈ ವಾಕ್ಯ ಪದವನ್ನು ಪಾಸ್ಟರ್ ಹೇಳ್ತಾರೆ. அங்க சொல்லப்படுறது பரிசுத்த ஆவியுடைய ஐக்கியம் உங்கள் அனைவரோடும் இருப்பதாக. ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ ಎಂದು ಬರೆಯಲ್ಪಟ್ಟಿದೆ. இந்த சத்தியத்தை நம்ம கேட்கிறோம். ನೋಡಿ, ಈ ಸತ್ಯವನ್ನು ಕೇಳ್ತೀವಿ ನಾವು. பக்கத்துல சொல்லுங்க. ಪಕ್ಕದಲ್ಲಿ ನೋಡಿ ಹೇಳಿ, சத்தியத்தை அறிவீர்கள். ಸತ್ಯವನ್ನು ಕೇಳ್ಕೊಳ್ತೀರಾ? சத்தியம் உங்களை விடுதலை. ಸತ್ಯವನ್ನು ಬಿಡುಗಡೆ ಮಾಡ್ತಾರೆ. நீ அறிந்திருக்கிற சத்தியம் ನೀವು ತಿಳಿದುಕೊಳ್ಳುವ ಸತ್ಯ சகல கட்டுகள்ல இருந்தும் ಎಲ್ಲ ಕಟ್ಟುಗಳಿಂದಲೂ வியாதிகள்ல இருந்தும் ರೋಗಗಳಿಂದಲೂ உங்களை விடுதலையாக்கும். ಬಿಡುಗಡೆ ಮಾಡ್ತಾರೆ. அதனால சத்தியத்தை அறிந்து கொள். ಅದರಿಂದ ನಾನು ಸತ್ಯ ತಿಳ್ಕೊಳ್ತೀನಿ. ஆமென். ஹல்லேலூயா. ஒரு விசை கை தட்டலாம். நம்ம பக்கத்துல இயேசு இருக்கார். இம்மானுவேல். நான் ஏதோ ஒரு உணர்ச்சி வசப்பட சொல்லல. ನಾನು ಯಾವುದೋ ಒಂದು ಉತ್ಸಾಹದಿಂದ ಚಪ್ಪಾಳೆ ಹಾಕಿದ್ರೆ ಹೇಳ್ತಾ ಇಲ್ಲ. நான் ஆவி கண்கள் திறக்கப்பட்டதனால நான் பார்க்கிறேன், பேசுறேன். ಆತ್ಮಿಕ ಕಣ್ಗಳು ತೆರೆಯಲ್ಪಟ್ಟು ಆ ಆತ್ಮಿಕ ಮಂಡಳದಿಂದ ನಾನು ನೋಡಿ ನಾನು ಮಾತಾಡ್ತಾ ಇದ್ದೇನೆ. இந்த மெசேஜ் முடியல உங்களுடைய கண்கள் திறக்கப்படும். ನಿಮ್ಮ ಆತ್ಮಿಕ ಕಣ್ಗಳು ತೆರೆಯಲ್ಪಡುವುದಾಗಿರ್ತದೆ. இந்த சபையோட மைய பகுதியில நான் பார்க்கிறேன். ನಾನು ಈ ಮುಖ್ಯ ಭಾಗವನ್ನು ಈ ಸಭೆಯ ಮಧ್ಯಸ್ಥನ್ನು ನೋಡ್ತಾ ಇದ್ದೀನಿ. ஒரு யாக்கோபு கண்ட ஏணி இப்படி அது அப்படியே ஒரு டிஎன்ஏ ஸ்ட்ரக்சர் மாதிரி அப்படியே இருக்கு. ಒಂದು ಯಾಕೋಬನು ಕಂಡ ಏಣಿ ಒಂದು ಡಿಎನ್ಎ ಹಾಗೆ ಆ ಫಿಗರ್ ಅನ್ನು ನೋಡ್ತಾ ಇದ್ದೀನಿ. அந்த பல தேவதூதர்கள் இறங்குகிறத ஏறுகிறத நான் பார்க்கிறேன். அந்த பரலோகத்தில் புறாக்கள் இறங்கி வருகிறத பார்க்கிறேன். சிலருக்கு ஸ்பிரிச்சுவல் கிஃப்ட்ஸ் கொடுக்கிறத நான் பார்க்கிறேன். சிலருக்கு சுகத்தை கொடுக்க முடியாத சில தேவதூதர்கள் இறங்கி வருகிறத நான் பார்க்கிறேன். ஜெயிக்கும்படியான என்னோட வல்லமையை கற்பித்துக் கொள்ளுங்கள் என்ற ஒரு சத்தத்தை நான் கேட்கிறேன். ಜಯಿಸಿರಿ ಎನ್ನುವ ಒಂದು ಶಬ್ದವನ್ನ ನಮ್ಮ ಕಿವಿಗೆ ಧ್ವನಿಸುವ ಕೇಳಿಸ್ಕೊಳ್ತಾ ಇದ್ದೀನಿ. நீங்க கேட்டுக்கொண்டிருக்கும் போதே உங்க சரீரத்துல ஏதோ ஒன்று நடக்க போகுது. அது நல்ல காரியம். ಸಮಯದಲ್ಲಿ ನಿಮ್ಮ ಶರೀರದಲ್ಲಿ ಏನೋ ಒಂದು ಸಂಭವಿಸುತ್ತದೆ ಅಂತ ನಾನು ನಂಬ್ತಾ ಇದ್ದೀನಿ. எப்பேற்பட்ட வியாதியா இருந்தாலும் இது நீ சத்தியத்தை கேட்டுக்கொண்டிருக்கவே நீங்க விடுதலையாகி போக ರೋಗದಲ್ಲಿ ಬಂದಿದ್ರು ಕೂಡ
ಈ ಸತ್ಯವನ್ನು ಕೇಳುವಾಗ ಒಂದು ಬಿಡುಗಡೆ ಹೊಂದಿ ಹೋಗುವಾಗಿರ್ತೀರ ನೀವು. ஆண்டவர் சொல்லுகிறார் பரிசுத்த ஆவியோட ஐக்கியமாய் இருங்கள். ಪರಿಶುದ್ಧಾತ್ಮನೊಂದಿಗೆ ಅನ್ಯೋನ್ಯತೆಯಲ್ಲಿ ನೆಲೆಗೊಳ್ಳಿರಿ. ஐக்கியமாய் இருங்கள். ಐಕ್ಯತೆಯಲ್ಲಿ சில ಇರ್ಬೇಕು. நேரத்துல இந்த சத்தியத்தை கேட்கிறோம், ஆனா அந்த ஐக்கியத்தை சபையில அப்படியே விட்டுட்டு போயிடுறோம். ಆದ್ರೆ ಅನೇಕ ಸಮಯದಲ್ಲಿ ಇಂಥ ಸತ್ಯಗಳನ್ನ ಕೇಳಿ ಕೂಡ ಪರಿಶುದ್ಧ ಆತ್ಮನ ಐಕ್ಯತೆಯನ್ನ ಸಭೆಯಲ್ಲಿ ಬಿಟ್ಟು ನಾವು ಮನೆಗೆ ಹೋಗ್ತೀವಿ. நீ அவர் ஒரே சரீரமா இருக்க முடியாத அவர் விரும்புகிறார். ನಾವು ಇಬ್ರು ಪವಿತ್ರಾತ್ಮನ ಇಬ್ರು ಒಂದೇ ಶರೀರವಾಗಿ ಇರ್ಬೇಕಂತಲ್ಲೇ ಅವ್ರು ಇಷ್ಟಪಡುತ್ತಾರೆ. அல்லேலூயா. சில பிசாசு ಸೈತಾನು குடிக்கிற ஆவி, ಮದ್ಯಪಾನದ ಆತ್ಮ, அவன் குடிக்கணும், அதை செயல்படுத்த அதுக்கு ஒரு உடம்பு தேவை அவனுக்கு. ನೋಡಿ, ಈಗ ಕೆಲವರನ್ನ ಪ್ರೇರಣೆ ಮಾಡುವ, ಮದ್ಯಪಾನ ಮಾಡೋದು ಪ್ರೇರಣೆ ಮಾಡುವ ಕೆಲವು ಸೈತಾನ ಕ್ರಿಯೆಗಳು ಕೆಲವು ಶರೀರದಲ್ಲಿ ಇರ್ತದೆ. ಅದಕ್ಕೆ ಯಾರು இடம் கொடுக்கறಲ್ಲ ஆவி அவனுக்குள்ள போய் ಅದು ಯಾವ ಸ್ಥಳ ಕೊಡ್ತಾರೋ ಆ ಆತ್ಮ ಅವರಲ್ಲಿ ನೆಲೆಗೊಳ್ಳುವುದು. அவனை குடிக்க வச்சு அவனையும் மட்டும் இல்ல அவன் குடும்பத்தையே நாசம் பண்ணது. ಈಗ ಆ ಆತ್ಮ ಅವನ ಕುಡಿಸಿ ಅವನ ಮಾತ್ರ ಅಲ್ಲ ಅವರ ಕುಟುಂಬವನ್ನೇ ಗಲಿಬಿಲಿಪಡಿಸ್ತದೆ. இப்படிப்பட்ட குடும்பங்களையும் இப்படிப்பட்ட தேசத்தையும் விடுவிக்கும்படியாக ಇಂಥ ಕುಟುಂಬಕ್ಕೆ ಒಂದು ಬಿಡುಗಡೆ ತರಬೇಕಂದ್ರೆ, ಈ ದೇಶದಿಂದ ಇಂಥ ಒಂದು ಪರಿಸ್ಥಿತಿ ಬದಲಾಗಬೇಕಂದ್ರೆ எல்லா நாமத்துக்கும் மேலான நாமமுடைய அந்த பரிசுத்த ஆவியானவருக்கு ஒரு சரீரம் தேவைப்படுது. ಆಗ ಈ ಇದರ ಬಿಡುಗಡೆ ಆಗ್ಬೇಕಂದ್ರೆ ಈ ಪವಿತ್ರಾತ್ಮನು ಕೂಡ ಅವರು ಬಿಡುಗಡೆ ಮಾಡಿ ಒಂದು ಶರೀರ ಅವರಿಗೆ ಬೇಕಾಗಿದೆ. ಯೇಸು ಕ್ರಿಸ್ತು போயிட்டாரு. ಯೇಸು ಸ್ವಾಮಿ ಹೋಗ್ಬಿಟ್ರು, ಪರಲೋಕದಲ್ಲಿ ಇದ್ದಾರೆ. ಯೇಸು ಪರಲೋಕದಲ್ಲಿ ಇದ್ದಾರೆ. வார்த்தையில நமக்குள்ள இருக்கிறார். ಇವತ್ತು ವಾಕ್ಯದಲ್ಲಿ ನಮ್ಮೊಟ್ಟಿಗಿದ್ದಾರೆ. அப்ப இயேசுவை போல வாழும்படியாக தேவனை நேசிக்கவே இயேசுவுடைய குமாரனுடைய ஆவி நமக்கு கொடுக்கப்பட்டிருக்கு. ಅದು ಯೇಸುವಿನ ಹಾಗೆ ಪ್ರೀತಿ ಮಾಡುವಂತೆ ಯೇಸು ಹಾಗೆ ಭೂಮಿಯಲ್ಲಿ ಇರುವುದಕ್ಕಾಗಿ ಆ ಕುಮಾರನ ಆತ್ಮ ಇವತ್ತು ನಮಗೆ ಕೊಡಲ್ಪಟ್ಟಿದೆ. பக்கத்துல சொல்லுங்க, பரிசுத்த ஆவி உனக்குள்ளதான் இருக்கிறாரு. ಪಕ್ಕದಲ್ಲಿ ನೋಡಿ, ಪವಿತ್ರಾತ್ಮ ನಿಮ್ಮಲ್ಲೇ ಇದ್ದಾರೆ. நீ அவர் ஒண்ணா இருக்கிற. ನೀವು ಪವಿತ್ರಾತ್ಮ ಒಂದಾಗಿದ್ದೀರಾ. இந்த சத்தியத்தை தெரிஞ்சுக்கோ. ಈ ಸತ್ಯವನ್ನು ತಿಳ್ಕೊಳ್ಳಿ. அவரோட பேச முடியும், ಅವ್ರ ಜೊತೆ ಮಾತಾಡಬಹುದು, அவரோட உறவாட முடியும். ಅವ್ರ ಜೊತೆ ನೀವು ಐಕ್ಯತೆ ಇಟ್ಕೋಬಹುದು. ஹல்லேலூயா, ஹல்லேலூயா. நல்லா கவனமா கேளுங்க. உறவு கொள்ளும் வாசை, ಅನ್ಯೋನ್ಯತೆ ಬಹಳ ಮುಖ್ಯ. பவுல் சொல்றாரு, நீங்க ஆவிக்குரிய வரங்களை அறியாத இருக்க எனக்கு மனதில்லை. ನೀವು ಆತ್ಮಿಕವಾದ ವರಗಳ ಕುರಿತು ಅಜ್ಞಾನಿಗಳಾಗಿರೋದು ನಮ್ಗೆ ಇಷ್ಟ ಇಲ್ಲ ಅಂತ ಪೌಲ್ ಹೇಳ್ತಾರೆ. இந்த வரங்களுக்காக நீ ஆசைப்படு, நீ வெற்றிಕೊಳ್ಳ. ಈ ವರಗಳ ಮೇಲೆ ನಮಗೊಂದು ಆಸೆ ಇರಬೇಕು, ಒಂದು ದಾಹವನ್ನು ಉಂಟು ಮಾಡಬೇಕು. ನಾವು வேதம் சொல்லுவது, யாக்கோபுல சொல்லுவது, 1 அதிகாரம் 17வது வசனத்துல சொல்லுவது, நன்மையான காரியமா இருந்தாலும் அது வரங்களா இருந்தாலும் ஜோதிகளின் பிதாவிடத்திலிருந்து இறங்கி வருகிறது எல்லாமே அது நல்லதுங்க. ಯಾಕೋಬ 1:17 ಮಾತು ಕೇಳಿದ್ರೆ ಎಲ್ಲ ಒಳ್ಳೆ ವರದಾನಗಳು ಜ್ಯೋತಿಗಳ ಮೇಲಿನಿಂದ ಜ್ಯೋತಿಗಳ ಪಿತ್ತಲಿಂದ ಅದು ಬರುವುದಾಗಿದೆ. வேதம் சொல்லுவது, சங்கீதம் 68:18 படியாக இயேசு கிறிஸ்து உங்களுக்குள்ள வாசம் பண்ணும்படியாக அவர் வரங்களை பெற்றுக்கொண்டாராம். ಕೀರ್ತನೆ 68 68:18. ಕೀರ್ತನೆ 68:18 ವಾಕ್ಯದಲ್ಲಿ ದೇವರ ಆ ವರಗಳು ನಮಗೆ ಕೊಡಲ್ಪಟ್ಟಿದೆ ಅಂತ ವಾಕ್ಯ ಹೇಳ್ತಿದೆ. ನೀನು ಜಯಿಸಿದ ಬಹು ಜನರನ್ನು ಸೆರೆ ಹಿಡಿದುಕೊಂಡು ಹೋಗಿ ನಿನಗೆ ದ್ರೋಹಿಗಳಾದ ಮನುಷ್ಯರಿಂದಲೇ ಕಪ್ಪಗಳನ್ನು ಸಂಗ್ರಹಿಸಿ ಉನ್ನತ ಸ್ಥಾನಕ್ಕೆ ಏರಿದ್ದಿ. ದೇವರಾದ ಯಾಹುವೆ ಅಲ್ಲೇ ವಾಸಿಸುವಿ. ஹல்லேலூயா. ஹல்லேலூயா. இதே கருத்தை எபேசியர் 4:8 பார்க்கலாம், ஆனா நமக்கு எடுக்க நேரம் இல்ல. ಇದೇ ವಾಕ್ಯ ಎಫೆಸರ್ 4:8 ಕೂಡ ನಾವು ಓದಬಹುದು. ஹல்லேலூயா. ஹல்லேலூயா. நல்லா கவனமா எடுத்துக்கொள்ளுங்க. உங்க வேதத்துல 14வது அதிகாரம், 1 கொரிந்தியர் 14வது அதிகாரம் 1 ಕೊರಿಂಥಿಯ 14ನೇ ಅಧ್ಯಾಯವನ್ನು ತಿರುಗಿಸಿಕೊಳ್ಳೋಣ. 2வது வசனத்தை நீங்க படிங்க. ಎರಡನೇ ವಾಕ್ಯವನ್ನು ಓದೋಣ. நான் தமிழ்ல படிக்கிறேன், மத்தவங்க நான் படிச்சதுக்கு அப்புறம் நீங்க படிங்க. ಫಾಸ್ಟ್ ತಮಿಳಲ್ಲಿ ಓದುವಾಗ ಕನ್ನಡದಲ್ಲಿ ಬೈಬಲ್ ಇರೋದನ್ನ ಗಮನಿಸಿ. ஏனெனில் அந்நிய பாஷையில் பேசுகிறவன் ஆவியினாலே ரகசியங்களை பேசினாலும் அவன் பேசுகிறதை ஒருவரும் அறியாத இருக்கிறபடினாலே அவன் மனுஷரிடத்தில் பேசாமல் தேவனிடத்தில் பேசுகிறான். ಅನ್ಯ ಭಾಷೆಯಲ್ಲಿ ವ್ಯಕ್ತಿ ಮಾತಾಡುವ ಸಮಯದಲ್ಲಿ ಅರ್ಥ ಆಗಿಲ್ಲಂದ್ರೂ ಕೂಡ ಆತನು ದೇವರೊಂದಿಗೆ ಮಾತಾಡುವರಾಗಿದ್ದಾರೆ. ஹல்லேலூயா. ஹல்லேலூயா. நீங்க படிங்க, உங்க வேதத்தை எடுத்து படிங்க. ಮಾಯೆಯನ್ನು ಆಡುವವನು ದೇವರ ಸಂಗಡ ಮಾತನಾಡುತ್ತಾನೆ, ಹೊರತು ಮನುಷ್ಯನ ಸಂಗಡ ಆಡುವುದಿಲ್ಲ. ಆತನು ಆತ್ಮ ಪ್ರೇರಿತನಾಗಿ ರಹಸ್ಯಾಂಶಗಳನ್ನು ನುಡಿಯುತ್ತಿದ್ದರೂ ಯಾರು ತಿಳ್ಕೊಳ್ಳುವುದಿಲ್ಲ. ஹல்லேலூயா. ஹல்லேலூயா. நல்லா கவனமா கேளுங்க. ತುಂಬಾ ಇದನ್ನ ಬಿಡಬೇಡಿ, ತುಂಬಾ ಗಮನವಾಗಿ ಕೇಳಿ. நான் ஆவிக்குரிய மண்டலத்துல பார்க்கிறேன், இன்னைக்கு உங்களை
ಫೈರ್ ಹಾಕಬಾರ ಅಗ್ನಿ ಹಾಕಬಾರ ಆತ್ಮಿಕದಲ್ಲಿ ನೋಡ್ತಾ ಇದ್ದೀನಿ ನಿಮ್ಗೆ ಅಗ್ನಿ ಜ್ವಾಲೆಯನ್ನು ದೇವರು ಕಳಿಸ್ಲಿಕ್ಕೆ ಇಷ್ಟಪಡ್ತಾರೆ. ಅಗ್ನಿ ಪಾಪದ ಸುಟ್ಟರಿಕ ಅಳುಕ ಸುಟ್ಟರಿಕ ಅಗ್ನಿ ಪವಿತ್ರಾತ್ಮ ಅಗ್ನಿ ಪಾಪದ ಕ್ರಿಯೆಗಳನ್ನ ಸುಟ್ಟಾಕುವುದಾಗಿರ್ತದೆ. ಇದು ಒಳಗದಲ್ಲಿ ಇರக்கூடிய ಅಗ್ನಿ ಇಲ್ಲ, ಇದು ಪರಲೋಕ ಅಗ್ನಿ. ನಾನು ಮಾತಾಡ್ತಿರೋ ಲೋಕದ ಅಗ್ನಿ ಅಲ್ಲ, ಪರಲೋಕದ ಅಗ್ನಿ ಬಗ್ಗೆ. ಇದು ಜೈಕ ವೈದ್ಯರ ಅಗ್ನಿ, ಜಯಿಸುವಂತೆ ಮಾಡುವ ಅಗ್ನಿ. இப்ப நம்ம படிச்ச சத்தியத்துல ಈ ಓದಿದ ಈ ವಾಕ್ಯ ಪ್ರಕಾರ இங்க யாரோட பேசுறா? ಈಗ ಯಾರೊಂದಿಗೆ ಮಾತಾಡ್ತಾರೆ ನೀವು ಹೇಳಿ? ವಾಣಿ ಮಾತಾಡೋದು ದೇವರ ಸಂಗಡ ಯಾರ ಜೊತೆ ಮಾತಾಡ್ತಾರೆ? சொல்லுங்க, தப்பா இருந்தா பரவாயில்ல. ಆ ವಾಕ್ಯ ಅರ್ಥ ಮಾಡಿಕೊಂಡು ಹೇಳಿ. நம்ம கற்றுக்கிற ಯಾರ ಜೊತೆ ಮಾತಾಡ್ತಾರೆ ಅದು? ಆತ್ಮ ಪ್ರೇರಿತ ಏನು ವಾಕ್ಯ ಗೊತ್ತಿಲ್ಲ, ಅಲ್ಲೇ ಬರ್ತಿಲ್ಲ. ವಾಣಿ ಮಾತಾಡೋದು ದೇವ್ರ ಜೊತೆ ಮಾತಾಡೋದು. ಆದ್ರೆ ನಾವು ದೇವ್ರ ಜೊತೆ ಮಾತಾಡೋದು ಅಷ್ಟುಗಳು ಹೇಳಕ್ಕೆ ಬರ್ತಾರೆ. ஹalleluya. என்ன மாஸ்டர் சொல்றாங்க? ದೇವರೊಂದಿಗೆ ಮಾತಾಡ ಗಟ್ಟಿ ಹೇಳಿ, ಯಾಕೆ ಭಯ ಪಡ್ತಾರೆ ಗೊತ್ತಿಲ್ಲ. சத்தமா என்ன பயப்படுறீங்க? ஆண்டோட பிள்ளை தைரியமா இருக்கணும். நான் ஆவியான வரும்போது முதல்ல என்ன வரும் தெரியுமா? தைரியம் வரும். ಧೈರ್ಯವಾಗಿರ್ಬೇಕು. ಅವ್ರು ಕೇಳ್ತಾರಪ್ಪ ಯಾರ ಜೊತೆ ಮಾತಾಡಿದ್ರೆ ಅಂತ ಬಾಯಿ ತೆರೆದು ಹೇಳ್ಬೇಕು. சாட்சியா இருப்பீங்க. ವಾಕ್ಯ ಹೇಳ್ತಿದೆ ವಾಣಿ ಮಾತಾಡುವವನು ದೇವರೊಂದಿಗೆ ಮಾತಾಡ. ನೀವು ವಾಣಿ ಮಾತಾಡುವಾಗ ದೇವರೊಂದಿಗೆ ನೀವು ಮಾತಾಡ್ತೀರಾ? என்ன சொல்றாங்க? ಚಲೋ ಈಗ ಹೇಳಿ. ಈಗ ಅವ್ರು ದೇವ್ರ ನೋಡಿ ಬೇಯಿಸಲ್ಲ. யார் பேசுறா? இங்க சொல்றது தப்பு. ನಾವು ಈಗ ಹೇಳಿದ್ರೆ ತಪ್ಪು. இங்க இருக்கிறவங்க எல்லாருமே தேவனோட பேசல. ನಾವು ಎಲ್ಲರೂ ಕೂಡ ನಾವು ದೇವರೊಂದಿಗೆ ಮಾತಾಡೋದಿಲ್ಲ. பேசுறீங்க, அது வந்து ஒரு 20% தான். ಒಂದು ವೇಳೆ ನೀವು ಮಾತಾಡ್ತೀವಿ ಅಂತ ಹೇಳಿದ್ರು ಕೂಡ 20% ಮಾತ್ರನೇ ಮಾತಾಡೋದು. இங்க வந்து 100க்கு 100 பாக்குறப்ப ಆಗ 100ಕ್ಕೆ 100 ಯಾರು ದೇವ್ರ ಜೊತೆ ಮಾತಾಡ್ತಾರೆ ಅಂದ್ರೆ இங்க இருக்கிறவங்க யாரெல்லாம் அந்நிய பாஷையில பேசுறாங்களோ அவங்க தான் தேவனோட கனெக்ட் ஆகுறாங்க, அவங்க தான் தேவனோட பேசுறாங்க. ಯಾರೆಲ್ಲ ವಾಣಿಯಲ್ಲಿ ಮಾತಾಡ್ತಾರೋ ಅವರು ಮಾತ್ರನೇ 100% ದೇವರೊಂದಿಗೆ ಮಾತಾಡೋರಾಗಿದ್ದಾರೆ. ஹalleluya. அது என்ன பாஸ்டர், நான் ரகசியத்தை பேசுறேன்னா? ಪಾಸ್ಟರ್ ಅದು ಏನ್ ಪಾಸ್ಟರ್ ರಹಸ್ಯವನ್ನ ಮಾತಾಡ್ತೀರಾ? கடவுளுக்கு ரகசியத்தை சொல்லி கொடுக்குறீங்களா? ಹಾಗಾದ್ರೆ ನೀವು ರಹಸ್ಯ ದೇವರಿಗೆ ಹೇಳ್ಕೊಡ್ತಾ ಇದ್ದೀರಾ? ரகசியம் அவருக்கு எதுவுமே ரகசியம் கிடையாது. ದೇವರಿಗೆ ಯಾವುದು ರಹಸ್ಯ ಇಲ್ಲ. அவர் வந்து இந்த பூமியில செய்ய வேண்டிய காரியம் வந்து அது உனக்கு ரகசியமா இருக்கலாம். ಆಗ ದೇವರು ಕೆಲವು ಕಾರ್ಯಗಳನ್ನು ಭೂಮಿಯಲ್ಲಿ ಮಾಡ್ಲಿಕ್ಕಿದ್ದಾರೆ, ಅದು ನಮಗೆ ಒಂದು ವೇಳೆ ರಹಸ್ಯವಾಗಿರ್ಬೋದು. நீ பேசும்போது ஆவியானவர் அவர் செய்ய வேண்டிய காரியங்களை ரகசியமா இருக்கக்கூடிய காரியங்களை உனக்கு ரிவீல் பண்ணிட்டு போயிடுவார். ಆಗ ನೀವು ವಾಣಿಯಲ್ಲಿ ಮಾತಾಡುವ ಸಮಯದಲ್ಲಿ ಆ ದೇವರ ರಹಸ್ಯಗಳನ್ನ ನಿಮಗೆ ಗೋಚರಪಡಿಸುತ್ತಾರೆ, ಪ್ರಕಟಿಸುವವರಾಗಿರ್ತಾರೆ. ஹalleluya. இப்ப நான் ஒரு விஷயம் பார்க்கிறேன். ನಾನು ಒಂದು ದರ್ಶನ ನೋಡ್ತಾ ಇದ್ದೀನಿ. ஒரு கொல்லன் வந்து ஒரு பட்டையில வேலை பார்க்குற ஒரு கொல்லன் வந்து ஒரு இரும்பு துண்டை நெருப்புல போறத பார்க்கறது. ಒಂದು ಕಬ್ಬಿಣದಲ್ಲಿ ಕೆಲಸ ಮಾಡುವವರು ಒಂದು ಕಬ್ಬಿಣವನ್ನ ಬೆಂಕಿಯಲ್ಲಿ ಹಾಕ್ತಾರೆ ನೋಡ್ತಾ ಇದ್ದೀನಿ ನಾನು. அது பாத்தீங்கன்னா இயேசு கிறிஸ்து வந்திருக்கிறாரு. ಯೇಸು ಕ್ರಿಸ್ತ ನಮ್ಮ ಮಧ್ಯದಲ್ಲಿ ಇದ್ದಾರೆ. அந்த இரும்பு துண்டு யாருன்னா நீங்க தான். ಕಬ್ಬಿಣ ಯಾರಂದ್ರೆ ನೀವೇ ಆಗಿದ್ದೀರಾ. உங்களை அந்த நெருப்புல போட்டாரு, ನಿಮ್ಮನ್ನ ಆ ಬೆಂಕಿಯಲ್ಲಿ ಹಾಕ್ತಾ ಇದ್ದಾರೆ. இப்ப அந்த நெருப்புல போட்ட உடனே அந்த இரும்பை தொட்டு பார்த்தா அது சுடதான் செய்யுது. ಈಗ ಆ ಕಬ್ಬಿಣ ಮುಟ್ಟಿ ನೋಡಿದ್ರೆ ಬಿಸಿಯಾಗಿದೆ, ಅದು சுடுது, ಬಿಸಿಯಾಗಿದೆ. ஆனா அது மாறல, ಆದ್ರೆ ಅದು ಬದಲಾಗಲಿಲ್ಲ. அதை ಶಾರ್ಪா ಮಾத்த முடியல, ಅದನ್ನ ಇನ್ನೂ ಶಾರ್ಪ್ ಆಗಿ ಬದಲಾವಣೆ ಮಾಡಿ அது எரிஞ்சுக்கிட்டு இருக்கு. ಅದು ಹಾಗೆ ಉರಿತಾ ಇದೆ. இப்ப நீங்க எரிஞ்சுக்கிட்டு இருக்கீங்க, ಈಗ ಇನ್ನೂ ಉರಿತಾ ಇದ್ದೀರಾ, எரிஞ்சுக்கிட்டு இருக்கீங்க, ಇನ್ನೂ ಉರಿತಾ ಇದ್ದೀರಾ. இப்ப என்ன நடக்குதுன்னு நம்ம பார்க்கலாம். ಈಗ ಏನ್ ನಡೀತದೆ ಅಂತ ನೋಡೋಣ. இப்ப ஆண்டவர் சொல்லுகிறாரு, ದೇವರು ಹೇಳ್ತಾ ಇದ್ದಾರೆ, நீ உறவு கொள்ளும் பாஷையா, இது உறவு கொள்ளும் கம்யூனிகேஷன், ஆண்டவரோட கூட உறவு கொள்கிற ಭಾಷೆ. ಅಂದ್ರೆ ಇದು ದೇವರೊಂದಿಗೆ ಮಾತಾಡುವ ದೇವರೊಂದಿಗೆ ಅನ್ಯತೆಯಲ್ಲಿ ಇರುವ ಭಾಷೆ. ಈಗ இந்த ಭಾಷೆ தேவனோடு இணைக்கிற ಭಾಷೆ. ಈ ಭಾಷೆ ದೇವರೊಂದಿಗೆ ನಮ್ಮನ್ನು ಒಂದು ಮಾಡುವ ಭಾಷೆ. ஆதியாகமத்துல நம்ம எடுக்க வேணாம். நீங்க 10வது ஆதியாகமம் 10வது 1ல இருந்து படிக்கும் பொழுது ಆದಿಕಾಂಡ 10ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ಓದುವಾಗ மனுஷனுக்கு ஒரு பெருமை உண்டாகி ಮನುಷ್ಯರಿಗೆ ಒಂದು ಹಿಕ್ಕು ಬಂತು. நாம ஒண்ணா இருக்கும்படியாக சிதறி போகாதபடிக்கு ನಾವು ಒಂದಾಗಿದ್ದು ನಾವು ಚಿತ್ರಿ ಹೋಗದ ಹಾಗೆ ஒரு கோபுரத்தை கட்டுவோம், வானத்தை தொடுமளவு கோபுரத்தை கட்டுவோம். ಒಂದು ದೊಡ್ಡ ಗೋಪುರವನ್ನ, ಅದು ಆಕಾಶವನ್ನ ಮುಟ್ಟುವಷ್ಟು ಒಂದು ಗೋಪುರವನ್ನ ಕಟ್ಟೋಣ. பெருமை வந்துச்சு. ನೋಡಿ, ಆ ಮನುಷ್ಯನಲ್ಲಿ ಹಿಕ್ಕು ಬಂದ್ಬಿಡ್ತು. அதனால தேவன் கோபம் மூண்டவராய் அந்த அவன் மனுஷனுடைய பாசைகளை தாழ்வாராக்கிட்டார். ವಾಕ್ಯ ಹೇಳ್ತದೆ, ಆ ಮನುಷ್ಯನ ಹಿಗ್ಗದ ದೇವರು ನೋಡಿ ಅವನ ಭಾಷೆಯನ್ನ ಬದಲಾಯಿಸಿಬಿಟ್ರು. ஆனா தாறுமாறி ஆக்கின தேவன் இன்னைக்கு அந்நிய வாசையினாலே உங்களையும் என்னையும் கனெக்ட் பண்ணபடியாக இணைக்கபடியாக இன்னைக்கு வந்திருக்கிறார். ಅವತ್ತು ನೋಡಿ, ಆ ಒಂದು ಭಾಷೆಯನ್ನ ದೇವರು ಬೇರೆ ಮಾಡಿದ್ದ ಅದೇ ದೇವರು
ಇವತ್ತು ಅನ್ಯ ಭಾಷೆ ಮುಖಾಂತರ ನಮ್ಮನ್ನ ಮತ್ತೆ ಒಂದು ಸೇರಿಸುವವರಾಗಿದ್ದಾರೆ. அல்லேலூயா. இது வந்து கவலையை ஜெயிக்கிற ஒரு பாஷை. ಇದು ಚಿಂತೆಯನ್ನು ಜಯಿಸುವ ಭಾಷೆ. இப்ப ஏசாயா 28:11. ಯೆಶಾಯ 28ನೇ ಅಧ್ಯಾಯ 11ನೇ ವಾಕ್ಯವು, நீங்கள் உங்க வேதத்தை எடுத்து அதுல கையை வைங்க. ನೀವು ಕೈ ತಗೊಂಡು ಅದನ್ನ ಇಲ್ಲಿ ಓದಿ. 28:11 பரியாச உதடுகளினாலும் அந்நிய வாசியினாலும் இந்த ஜனத்தோட பேசுவா. ಅನ್ಯ ಭಾಷೆಯೊಂದಿಗೂ ಹೌದು, ಮಾತಿನವರು ಅನ್ಯ ಭಾಷೆಗಳು ಇವರ ಮೂಲಕವಾಗಿ ಯೆಹೋವನು ಈ ಜನರ ಮಧ್ಯದಲ್ಲಿ ಮಾತನಾಡುವನು. ஹல்லேலூயா. நீங்க இது ரெண்டு அர்த்தம் இருக்கு. பரியாச உதடுனா என்னது, அந்நிய பாஷை ரெண்டும் ஒண்ணுதான். ಪರಿಹಾಸ ತುಟಿಯನ್ನು ಇಲ್ಲದ್ರೆ ಅನ್ಯ ಭಾಷೆ ಎರಡು ಒಂದಾಗಿದೆ. இத அறியாதவங்க, இத குறித்து தெரியாதவங்க என்ன நம்மளை குறித்து என்ன அல்லேலூயா கோஷ்டி பெந்த கத்திர கோஷ்டி பரியாசம் பண்ணுவாங்க. ಈ ಅನ್ಯ ಭಾಷೆ ಮಾತಾಡುವಾಗ ಇದ್ರ ಅರ್ಥ ಗೊತ್ತಿಲ್ಲದರು ಅದೇನೋ ಏನೋ ಮಾತಾಡ್ತಾರಲ್ಲ ಅಂತ ಪರಿಹಾಸ ಮಾಡ್ಬೋದು ಅವರು. அதனாலதான் அதை பரியாச உதடுன்னு சொல்றாங்க. ಹಾಗೆ ಆ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ಅಲ್ಲಿ. இங்க நம்ம பார்க்கிறோம், இந்த இடத்துல பரியாச உதடுனா அந்நிய பாஷைனா இந்த ஜனத்தோட பேசுவா. ಆಗ ದೇವರು ಆ ಅನ್ಯ ಭಾಷೆಯಲ್ಲಿ ಮನುಷ್ಯರೊಂದಿಗೆ ಮಾತಾಡ್ತಾರೆ. இந்த இடத்துல நான் உங்களை கேள்வி கேட்கிறேன், இங்க ಯಾರ್ இடத்துல பேசுறாங்க? ಈಗ ಮತ್ತೊಂದು ಸಾರಿ ಕೂಡ ಕೇಳ್ತೀನಿ, ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಾ? நல்லா கவனமா கேளுங்க. யார் அந்நிய பாஷை பேசுறாங்களோ அவங்க இடத்துல தேவன் பேசுகிறார். ಯಾರು ಅನ್ಯ ಭಾಷೆ ಮಾತಾಡ್ತಾರಲ್ಲ ಅವ್ರ ಜೊತೆ ದೇವರು ಮಾತಾಡ್ತಾರೆ. அல்லேலூயா. அப்ப அந்நிய பாஷை இந்த இடத்துல பார்த்தா தேவன் அவங்களோட பேசுறார். ಈ ವಾಕ್ಯದಲ್ಲಿ ನೋಡುವಾಗ ದೇವರು ಅವ್ರ ಜೊತೆ ಮಾತಾಡ್ತಾರೆ. இப்ப தேவன் கொடுக்கிற இந்த அந்நிய பாஷை வரம் நீங்களும் தேவனும் பேசுகிற டூ வே process, ரெண்டு பேரும் உறவு கொள்கிற ஒரு பாஷையா இருக்கிறது. ಅನ್ಯ ಭಾಷೆ ಅಂತ ಹೇಳುವಾಗ ನೀವು ದೇವರ ಜೊತೆ ಮಾತಾಡ್ತೀರಾ, ದೇವರು ನಿಮ್ ಜೊತೆ ಮಾತಾಡಿದ್ರೆ ಟೂ ವೇ ಆಗಿದೆ ಇದು. இப்ப அந்த இரும்பு தண்டு இன்னும் சூடாகிக்கிட்டு இருக்கு. ನೋಡಿ ಆ ಕವನ ಒಂದು ಬಿಸಿ ಆಗ್ತಾ ಇದೆ. அல்லேலூயா. அதுக்கப்புறம் பாத்தீங்கன்னா 12 படிங்க. 12 ವಾಕ್ಯ ಓದಿ. ಆತನು ಮೊದಲು ಇದೇ ನಿಮಗೆ ಅವಶ್ಯಕವಾದ ವಿಶ್ರಾಂತಿ, ಬಳಲಿದವರನ್ನು ವಿಶ್ರಮಗೊಳಿಸಿರಿ, ನಿಮಗೆ ಅನುಕೂಲವಾದ ಉಪಶಮನವು ಇದೆ ಎಂದು ಹೇಳಿದಾಗ, இதுவே நீங்கள் இளைத்தவரை இளைப்பாற பண்ணத்தக்க இளைப்பாறுதல், இதுவே ஆறுதல். ಇದೇ ನಿಮಗೆ ಅನುಕೂಲ ಮಾಡುವ ಉಪಶಮನವಾಗಿದೆ. ஆண்டவர் சொல்றாரு, நீ மன்னிக்கணும்பா, கவலைப்படக்கூடாதுப்பான்னு சொல்றாரு. ದೇವರಿಗೆ ಚಿಂತೆ ಮಾಡಬೇಡ, ನೀನು ಮನ್ನಿಸುವನಾಗಿರ್ಬೇಕು. ஆனா சில நேரங்களில் சிலர் மன்னிக்க முடியல, நம்ம கவலைப்படக்கூடாதுன்னு ஆண்டு சொல்றாங்கன்னா கவலை இல்லாம இருக்க முடியல. ಅದರ ಬಗ್ಗೆ ಸಮಯದಲ್ಲಿ ದೇವರ ವಾಕ್ಯ ಚಿಂತೆ ಮಾಡಬೇಡಿ ಅಂತ, ಆದ್ರೆ ನಮಗೆ ಚಿಂತೆ ಮಾಡದೆ ಇದಕ್ಕೆ ಆಗೋದಿಲ್ಲ. ನಮ್ಮ ದೇವರು ಮನ್ನಿಸು ಅಂತಾರೆ, ಅದಕ್ಕೆ ನಮ್ಮನ್ನು ಮನ್ನಿಸಕ್ಕೆ ಆಗ್ತಾ ಇಲ್ಲ. நம்ம மாம்சத்துல முயற்சி பண்றோம், ஆனா சில நேரங்களில் தோத்து போயிடும். அது கொஞ்ச நாளைக்கு தான் அது நிக்குது. ಶಾರೀರಿಕವಾಗಿ ಪ್ರಯಾಸ ಪಡ್ತೀವಿ, ಸ್ವಲ್ಪ ದಿನ ಮಾತ್ರ ನಿಲ್ತದೆ, ಆದ್ರೆ ಮತ್ತೆ ಅದು ಆಗ್ತಾ ಇಲ್ಲ. என் வாழ்க்கையில நடந்த ஒரு சம்பவத்தை உங்களுக்கு சொல்ல, ನನ್ನ ಜೀವಿತದಲ್ಲಿ ನಡೆದಿರುವ ಒಂದು ಸಂಭವವನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ. சத்தியத்தை விளங்க பண்ண முடியாத இந்த சம்பவத்தை நான் உங்களுக்கு சொல்றேன். ಆ ಸತ್ಯವನ್ನು ನಿಮಗೆ ತಿಳಿಯಕ್ಕೆ ಈ ಉದಾಹರಣೆಯಾಗಿ ನಾನು ಹೇಳ್ತಾ ಇದ್ದೇನೆ. சத்தியம் எனக்கு தெரியும்னா, ಸತ್ಯ ನನಗೆ ಗೊತ್ತು, அதுல இருக்கக்கூடிய வெளிச்சம் எனக்கு தெரியாது. ಅದರ ಸತ್ಯದ ಬೆಳಕು ನಮಗೆ ಬೇಕಾಗಿದೆ. ஒரு இந்த லாக்டவுன் ஸ்டார்ட் ஆன டைம்ல, அப்பதான் ஸ்டார்ட் ஆகுது, கொரோனா லாக்டவுன் ஸ்டார்ட் ஆகுது. ಲಾಕ್ಡೌನ್ ಸ್ಟಾರ್ಟ್ ಆಯ್ತಲ್ಲ, ಕೊರೋನಾ ಕಾಯಿಲೆ ಹರಡುವಾಗ ಆ ಪ್ರಾರಂಭದ ದಿನಗಳಲ್ಲಿ என்னுடைய சொந்த பந்தங்கள் என்னை ஏமாற்றி, ನನ್ನ ಸ್ವಂತ ಬಂಧುಗಳು ನನ್ನ ಏಮಾರಿಸ್ಬಿಟ್ರು. நான் சிறு வயசுல சம்பாதிச்ச கொஞ்சம் சொத்து, அதை சபா கட்டுறதுக்காக நான் லேண்ட் வாங்கி வச்சிருந்தேன். ನಾನು ಸ್ವಲ್ಪವಾಗಿ ಚಿಕ್ಕ ವಯಸ್ಸಿನ ಸೇರಿಸಿಟ್ಟು ಒಂದು ಸಭೆಯನ್ನ ಕಟ್ಟುವುದಕ್ಕಾಗಿ ಕೂಡಿಸಿಟ್ಟಿದೆ. அவங்க என்ன பண்ணாங்க, என்னோட சைன் போட்டு அந்த சொத்தெல்லாம் வித்து அவங்களே அபகரிச்சுட்டாங்க. ಅವರು ನನ್ನ ಸೈನ್ ಏಮಾರಿಸಿ ಸೈನ್ ತಗೊಂಡು ಆ ಲ್ಯಾಂಡ್ ಅನ್ನ ಮಾರಿ ಅದನ್ನ ಅವರು ಉಪಯೋಗಿಸ್ಕೊಬಿಟ್ರು. என் கூட பிறந்த சகோதரர்கள், என்னை பெற்றெடுத்த தாயும் கூட தான். ಆದ್ರೆ ನನ್ನ ಜೊತೆ ಸೇರಿ ಇದ್ದ ನನ್ನ ಸಹೋದರರು, ನನ್ನ ತಾಯಿ ಕೂಡ ಅದರಲ್ಲಿ ಭಾಗಿಯಾಗಿದ್ರು. வேதம் சொல்லுது, தாய் தன் பாலகனை மறப்பாலோ அப்படியே மறந்தாலும் நான் உன்னை மறப்பதில்லை. ಒಂದು ತಾಯಿ ತನ್ನ ಮಗುವನ್ನ ಮರೆತಾಳು, ಒಂದು ವೇಳೆ ಮರೆತರೂ ನಾನು ನಿಮ್ಮನ್ನು ಮರೆಯುವುದಿಲ್ಲ. உண்மையை சொல்றேன், நான் மாறிலே இருந்தா நல்லா வந்திருப்பேன். ஆனா என் தாய்க்காக தான், என் தாய் என்னை மறிச்சிருவாளே, என்னோட தாய்க்காக தான் நான் இங்க இந்தியா தேசத்துக்கு வந்தேன். ನಮ್ಮ ದೇಶದಲ್ಲಿ ಹೊರ ದೇಶದಲ್ಲಿ ನನ್ನ ತಾಯಿಗಾಗಿ, ನನ್ನ ತಾಯಿಯ ಸುಖಕ್ಕಾಗಿ ಹೊರ ದೇಶದಿಂದ ನನ್ನ ಭಾರತ ದೇಶಕ್ಕೆ ಬಂದೆ ನಾನು. ஆனா அதே தாய் என்னை ஏமாற்றி, ಅದೇ ತಾಯಿ ನನ್ನನ್ನು ಮೋಸ பணத்துக்காக, ಹಣಕ್ಕಾಗಿ இந்த பணத்தை எல்லாம் அபகரிச்சுட்டு அடியாட்களை வச்சு வீட்டை விட்டு துரத்தி என்னோட பொருட்கள் எல்லாம் தெருவுல வீசிட்டாங்க. ನನಗೆ ಹಣ ಮೋಸ ಮಾಡಿ ನನ್ನ ವಸ್ತುಗಳನ್ನ ತೆಗೆದು ಮಾಚಿ ಹಾಕಿ ನನ್ನ ಮನೆಯಿಂದ ಆಚೆಗೆ ಬಿಟ್ಟರು. நானும் எங்க ஒய்ஃபும் கை குழந்தையோட அப்படியே அனாதையா ரோட்ல ನನ್ನ ಹೆಂಡತಿ ಚಿಕ್ಕ ಮಗು ಅನಾಥರಾಗಿ ಬೀದಿಯಲ್ಲಿ ನಿಂತಿದೆ. ನಾವು அந்த துக்கம் என்னை மனதுக்கு
கொண்டு போச்சு. ಆ ದುಃಖ ನನ್ನ ಮರಣದ ಹಾದಿಯಲ್ಲಿ ನಡೆಸಿಬಿಡ್ತು. என் கைகள்லாம் நடுங்க ನನ್ನ ಕೈ ಕಾಲು ನಡುಗಲಿಕ್ಕಾಯಿತು. ஐயோ ஒரு பணமும் கூட நம்மகிட்ட இல்லையே, சாப்பாடு கூட வழி இல்லையே, ನಮ್ಮ ಹತ್ರ ಏನಿಲ್ವಲ್ಲ, ಊಟಕ್ಕೆ ಕೂಡ ನಮ್ಮ ಹತ್ರ ಹಣ ಇಲ್ವಲ್ಲ, ஏன் எனக்கு மட்டும் இப்படி நடக்குது? ಯಾಕೆ ನನ್ನ ಜೀವಿತದಲ್ಲಿ ಹೀಗೆ ಸಂಭವಿಸುತ್ತಲ್ಲ? வேதம் சொல்றது கடைசி நாட்களில் இப்படிப்பட்ட சம்பவங்கள்லாம் நடக்கும். ಅದರ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಕಡೆಯ ದಿನಗಳಲ್ಲಿ ಇಂಥ ಕಾರ್ಯಗಳು ಸಂಭವಿಸುವುದಾಗಿರ್ತದೆ. நான் கேட்டேன், என் வாழ்க்கையில ஏன் ஆண்டவரே இப்படி நடக்குது? ನನ್ನ ಜೀವಿತದಲ್ಲಿ ಯಾಕೆ ಈ ರೀತಿಯಲ್ಲಿ ಆಯ್ತಲ್ಲ? நன்மையும் தீமையும் அவங்க தெரிஞ்சுக்கிறாங்க, அவங்க இஷ்டத்துக்கு அவங்க தெரிஞ்சுக்கிறாங்க. ಒಳ್ಳೇದು ಕೆಟ್ಟದನ್ನು ಅವರವರು ಆರಿಸಿಕೊಳ್ಳೋರಾಗಿರ್ತಾರೆ. நான் எங்க போவேன் ஏது போன நடு ரோட்ல நான் நிக்கிறேன். ಎಲ್ಲಿ ಹೋಗೋಣ ಏನ್ ಮಾಡೋಣ ಗೊತ್ತಿದೆ, ಬೀದಿಯಲ್ಲಿ ನಿಂತಿದ್ದೆ ನಾನು. அந்த ஜாமானை கொண்டு வேற வீட்டுக்கு ஷிஃப்ட் பண்றது கூட வாகனம் இல்லை, ஏன்னா லாக்டவுன் ஸ்டார்ட் ஆயிடுச்சு. அன்னைக்கு தான் லாக்டவுன் ஸ்டார்ட் ஆகும். ಬೇರೆ ಯಾವ್ದಾದ್ರು ಮನೆಗೆ ಹೋಗೋಣ ಅಂತ ಹೇಳುವಾಗ ಅದನ್ನ ತಗೊಂಡು ಹೋಗೋಕ್ಕೂ ಆಗಲ್ಲ, ಯಾಕಂದ್ರೆ ಆ ಟೈಮಲ್ಲಿ ಲಾಕ್ಡೌನ್ ಆಗ್ಬಿಟ್ಟಿತ್ತು. அந்த துக்கத்தை நான் வெளியே காட்டாம அப்படியே நான் ஒரு இடத்துல ஒரு மைல் தூரம் ஓடி போய் கதறி அழ ஆரம்பிச்சேன். ನಾನು ಅದ್ರ ದುಃಖನ ಯಾವ್ದು ತೋರಿಸ್ಲಿಲ್ಲ. ಒಂದು ಮೈಲ್ ಅಷ್ಟು ದೂರ ಹೋಗಿ ನಾನು ಏನ್ ಮಾಡಿದೆ, ಶಬ್ದದಿಂದ ಕಣ್ಣೀರಿಟ್ಟೆ ನಾನು. ಆಗ ஒரு சத்தம் கிடைச்சது, இந்த வீட்டை நீ வந்து லீஸ்க்கு கேளு, இந்த வீட்டை நான் உனக்கு தரேன். ಆಗ ನನಗೆ ಶಬ್ದ ಕೇಳಿಸ್ಕೊಂಡು, ಈ ಮನೆ ನೀವು ಲೀಸ್ಗೆ ಕೇಳು, ಈ ಮನೆ ನಾನು ನಿಮಗೆ ಕೊಡ್ತೇನೆ ಅಂತ. ஆண்டவரே ಇದಕ್ಕೆ விக்கிறதுக்காக வச்சிருக்காங்க, நீ லீஸ் கேட்க சொல்றீங்களே. ನಾನು ಹೇಳಿದೆ, ದೇವರು ಈ ಮನೆನ ಮಾರಾಟಕ್ಕೆ ಇಟ್ಟಿದ್ದಾರೆ, ನೀವು ಲೀಸ್ ಕೇಳ್ತಾ நீ ಇದ್ದೀರಲ್ಲ, கேளுன்னு சொன்னாரு. ದೇವರು ಹೇಳಿದ್ರು ನೀವು ಕೇಳು ಅದನ್ನ. நான் கேட்டேன், இதை லீஸுக்கு தருவீங்கன்னா நான் தரேன், உடனே குடி வாங்க சொல்லி உடனே என் பைக்ல வச்சு துணிமணி எல்லாத்தையும் அந்த பொருள்லாம் ஷிஃப்ட் பண்ணிட்டேன். ಆಗ ಅವರು ಹೇಳಿದ್ರು, ಲೀಸ್ ಕೊಡ್ತೀವಿ ನೀವು ಬನ್ನಿ ಅಂತ ಹೇಳಿದ್ರು. ಆ ಬೈಕಲ್ಲಿ ಇದ್ದ ಬಟ್ಟೆ ವಸ್ತುಗಳನ್ನ ಇಟ್ಟು ಆಗ್ಲೇ ಶಿಫ್ಟ್ ಮಾಡ್ಬಿಟ್ಟೆ ನಾನು. அடுத்து சாப்பாடு கூட எனக்கு பணம் இல்லை, வெறும் 50 ரூபாய் தான் இருந்தது. ಆ ಟೈಮಲ್ಲಿ ನಮಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಕೂಡ ಗೊತ್ತಿಲ್ಲ. ಹಣಕ್ಕೆ ಒಂದು 50 ರೂಪಾಯಿ ಮಾತ್ರ ಇತ್ತು ನನ್ನ ಹತ್ರ. ஆனா என் கை குழந்தை பாலுக்காக அழுகுறான், நானும் பசியில வாடிக்கிட்டு இருக்கேன். ಮಗು ಹಾಗಾಗಿ ಅಳ್ತದೆ, ನನಗೂ ಹೊಟ್ಟೆ ಸಿಗದೆ, ನಾನು ಕೂಡ ಹಸಿವಿಲ್ ತವಕ ಪಡ್ತಾ ಇದ್ದೀನಿ. எப்படியோ ஆண்டவர் நடத்தினாங்க, அந்த வீட்டுக்கு போயிட்டேன். ಹೇಗೋ ದೇವರು ನಡೆಸಿದ್ರು, ಆ ಮನೆಯಲ್ಲಿ ಪ್ರವೇಶಿಸ್ಬಿಟ್ಟೆ ನಾನು. நான் உட்காந்து ஒவ்வொரு அறைக்குள்ள உட்காந்து அழுதுகிட்டு ஜெபிக்கிறேன். அடுத்த வேற சாப்பாட்டுக்கு அடுத்த இந்த மாசம் எப்படி ரன் பண்ண போறேன்னு அவரை நோக்கி அழுதுகிட்டு இருந்தேன். ಒಂದು ಕೋಣೆಯಲ್ಲಿ ಹೋಗಿ ನಾನು ಈ ತಿಂಗಳು ಹೇಗೆ ನಾವು ನಡೆಸ್ತೀವಿ ಅಂತ ದೇವರನ್ನ ದೃಷ್ಟಿಸಿ ನಾನು ಅಳಕ್ಕೆ ಶುರು ಮಾಡಿದೆ. நான் இங்க ஜெபித்துக் கொண்டிருக்கும் பொழுது வேற ஒரு சகோதரிக்கு தரிசனத்துல வந்து இந்த மனுஷனுக்கு நீ இதெல்லாம் செய்யணும், அப்பதான் அவன் ஆசீர்வாதம்னு சொல்லி அவங்க ஒரு மாசத்துக்கு தேவையான கேஸ், அரிசி, சாப்பாடு எல்லாத்தையும் என் வீட்டுக்கு அனுப்பிச்சு வச்சாங்க. ಆಗ ನಾನು ಇಲ್ಲಿ ಪ್ರಾರ್ಥಿಸುವ ಸಮಯದಲ್ಲಿ ಒಂದು ಸಹೋದರಿಗೆ ದೇವರ ಆತ್ಮ ಮಾತಾಡಿ, ಮಾಸ್ಟರ್ ಅವರಿಗೆ 1 ತಿಂಗಳಿಗೆ ಬೇಕಾಗಿರೋ ರೇಷನ್, ಗ್ಯಾಸ್ ಎಲ್ಲ ನೀನು ಒದಗಿಸಿ ಕೊಡು, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ದೇವರು ಮಾತಾಡುವಾಗ ಆ ಸಹೋದರಿ ಮುಖಾಂತರ 1 ತಿಂಗಳ ಅಗತ್ಯಗಳು ಸಂಧಿಸಲ್ಪಟ್ಟಿತ್ತು. நான் நன்றி செலுத்துறேன். ದೇವರಿಗೆ ಕೃತಜ್ಞತೆ ಮಾಡ್ತೀನಿ. என் வாழ்க்கையில இன்னும் ஒரு திருப்பமான ஒரு சமயம். ಅದು ಜೀವನದಲ್ಲಿ ದುಃಖಕರವಾದ ಒಂದು ಸಮಯ. ஆனா இதெல்லாம் ஆண்டவர் நடத்தினாலும் எனக்குள்ள என் தாயாரை மன்னிக்க முடியாம கவலைப்பட்டு என்னோட சரீரம் ரொம்ப ஒடுங்கி போய் சுகர் இன்க்ரீஸ் ஆயிடுச்சு. ಇಷ್ಟು ನನ್ನ ದೇವರು ನಡೆಸಿದ್ರು ಕೂಡ, ಇಷ್ಟು ಅದ್ಭುತಗಳು ಮಾಡಿದ್ರು ಕೂಡ ನನ್ನ ತಾಯಿಯನ್ನು ಮನ್ನಿಸಕ್ಕಾಗದೆ ನನಗೆ ಆ ದುಃಖ ಜಾಸ್ತಿ ಇತ್ತು. ದುಃಖದ ನಿಮಿತ್ತವಾಗಿ ನನ್ನ ಶುಗರ್ ಲೆವೆಲ್ ಜಾಸ್ತಿ ಆಗ್ಬಿಡಿದೆ. என் வீட்டுக்காரர் சொன்னா, நீ இப்படியே கவலைப்பட்டிருந்தா நீ செத்துருவ. ನನ್ನ ಹೆಂಡತಿ ಹೇಳಿದ್ರು, ಹೀಗೆ ಚಿಂತೆ ಮಾಡಿದ್ರೆ ನೀನು ಸಾಯೋದು ನಿಜ. என்னை ஆறுதல் படுத்த இந்த உலகத்துல யாருமே என் தாயாரை மன்னிக்க முடியல. என்னால கவலை இல்லாம கவலையோட தான் இருக்கேன். இந்த கவலையை போக்குறது ஆறுதல் சொல்ற யாருமே இல்லைன்னு சொல்லி கதறி அழ ஆரம்பிச்சேன். ತಾಯಿಯನ್ನು ಮನ್ನಿಸಕ್ಕಾಗ್ತಾ ಇಲ್ಲ, ಆ ಚಿಂತೆ ನನ್ನ ಕಾಡಿಸ್ತಾ ಇದೆ, ನನಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ, ಈ ಜಗತ್ತಲ್ಲಿ ಯಾರು ಇಲ್ವಲ್ಲ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನನ್ನ ಆಶ್ವಾಸನೆ ಪಡಿಸಕ್ಕೆ ಅಂತ ಹೇಳಿದೆ. குழந்தைய நான் எப்படி படிக்க வைக்க போறேன், நான் உன்னை எப்படி காப்பாற்ற போறேன், யாரும் எனக்கு உதவி பண்றதுக்கு யாருமே இல்லை, ಓದಿಸೋದು ನನಗೆ ಯಾರು ಇಲ್ವಲ್ಲ ಅಂತ ನಾನು ಹೇಳಿದೆ. என்னை புரிஞ்சுக்கிறதுக்கு இந்த உலகத்துல யாரும் ನನ್ನ ಅರ್ಥ ಮಾಡ್ಕೊಳ್ಳೋಕೆ ಜಗತ್ತಲ್ಲಿ ಯಾರು ಇಲ್ವಲ್ಲ. என் தாய் பணத்துக்கு ஆசைப்பட்டுச்சுன்னா பணத்தை நீயே வச்சுக்கவான்னு தான் நான் சொல்லியிருப்பேன். அது ஏன் இப்படி பண்ணாங்கன்னு எல்லாம் தாங்க முடியல. ವೇಳೆ ನನ್ನ ತಾಯಿ ಹಣಕ್ಕಾಗಿ ಆಸೆ ಪಟ್ಟಿದ್ರು, ಕೇಳಿದ್ರೆ ಕೊಟ್ಬಿಡ್ತಾ ಇದ್ದಲ್ಲ, ಆದ್ರೆ ಈ ರೀತಿಯಲ್ಲಿ ಯಾಕೆ ಮಾಡ್ಬಿಟ್ರು ಅಂತ ಒಂದು ಚಿಂತೆ ನನ್ನಲ್ಲಿ. ஹாஸ்பிடல்ல செக் பண்ற பிளட் வந்து பிளட்ல வந்து சுகர் லெவல் இன்க்ரீஸ் ஆயிடுச்சு. ನನ್ನ ರಕ್ತ ಪರಿಶೋಧನೆ ಮಾಡಿ ನೋಡುವಾಗ ಶುಗರ್ ಲೆವೆಲ್ ತುಂಬಾ ಹೈ ಆಗ್ಬಿಟ್ಟಿತ್ತು. டாக்டர் சொன்னாங்க, நீ சீக்கிரமா செத்துருவான். ಡಾಕ್ಟರ್ ಹೇಳ್ಬಿಟ್ಟು ನೀವು ಜಾಸ್ತಿ ಬೇಗ ಸತ್ತೋಗ್ಬಿಡ್ತೀರ ನೀವು. அந்த துக்கம் என் மேல இன்னும் அதிகமா எனக்கு துக்கம். ಈಗ ಆ ದುಃಖ ಬೇರೆ, ಇನ್ನೂ ನನ್ನ ದುಃಖ ಜಾಸ್ತಿ ಆಗ್ಬಿಡ್ತು. எனக்கு என்ன பண்றதுன்னே தெரியல. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. நான் ஜெபிக்கிறேன்னு உட்கார்ந்து என்னால ஜெபிக்க முடியல. ಪ್ರಾರ್ಥನೆ ಮಾಡಕ್ ಕೂತ್ಕೊಂಡ್ರೆ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ. வேதத்தை படிக்கலாம் படிக்க ವಾಕ್ಯ ಓದ್ಲಿಕ್ಕೆ ಕೂರಿದ್ರೆ ವಾಕ್ಯ ಓದಕ್ ಆಗ್ತಾ ಇಲ್ಲ. ஆனா சத்தியம் உள்ள போகாதபடி ஜெபிக்க முடியாத கவலையும் மன்னிக்க முடியாத அந்த கசப்பும் என்னை மூடிக்கொண்டு நான் மரணத்துக்கு ஏதுவாக நான் மரணத்தை நோக்கி நான் போய்விடுறேன். ಅದು ಮಾಡಕ್ ಆಗ್ತಾ ಇಲ್ಲ, ವಾಕ್ಯ ಓದಕ್ ಆಗ್ತಾ ಇಲ್ಲ, ತಾಯಿಯನ್ನು ಮನ್ನಿಸಕ್ ಆಗ್ತಾ ಇಲ್ಲ. ಇದೆಲ್ಲ ಸೇರಿ ಏನಾಗ್ಬಿಡ್ತಂದ್ರೆ
ಮರಣದ ಹಾದಿಗೆ ಹೋಗುವಂತೆ ಮಾಡಿಬಿಡ್ತು ನನ್ನ. ஆவியானவர் எனக்கு இந்த சத்தியத்தை காட்டினார். ಆಗ ದೇವರ ಆತ್ಮ ಒಂದು ಸತ್ಯವನ್ನು ನನಗೆ ತೋರಿಸಿದ್ರು. சத்தியத்தை அறிவது சத்தியம் உங்களை விடுதலை. ಸತ್ಯ ನೀವು ತಿಳಿದಿರ, ಸತ್ಯ ನಿಮ್ಮನ್ನು ಬಿಡುಗಡೆ இதுவே ಮಾಡುತ್ತದೆ. நீங்க இளைத்தவனை இளைப்பாரம் பண்ணத்தக்க இளைப்பாறுதல், இதுவே ஆறுதல். ಆಗ ಈ ಅನ್ಯ ಭಾಷೆಗಳಲ್ಲಿ ದೇವರು ಅದೇ ನಮಗೆ ಆಶ್ವಾಸನೆ ಪಡಿಸಿ ಅದೇ ನಮಗೆ ವಿಶ್ರಾಂತಿ ಕೊಡುವುದಾಗಿದೆ ಅಂತ ಆ ವಾಕ್ಯ ನಮಗೆ ತೋರಿಸಿದ್ರು. ஓன வீட்டுல சத்தம் போட்டு அழுதுட்டு இந்த பைபிளை கையை தூக்கிட்டு என் வீட்டை விட்டு ஓடி ஒரு காட்டுக்குள்ள போய் நான் செபிக்க ஆரம்பிச்சேன். ಹಾಗೆ ನಾನು ಅಳಕ್ಕೆ ಶುರು ಮಾಡಿ ನನ್ನ ಸತ್ಯವೇದನ ತಗೊಂಡು ಮುಂದೆ ಇರುವ ಒಂದು ಪ್ರದೇಶದಲ್ಲಿ, ಕಾಡು ಪ್ರದೇಶದಲ್ಲಿ ಹೋಗಿ ನಾನು ಅಲ್ಲಿ ಓಡಿ ಹೋಗಿದ್ದೆ. ನಾನು அந்த அழுகை அந்த கவலை பெருக்கெடுத்து அந்த அழுகை குக்குரலோட நான் ஓட ஆரம்பிச்சேன். ಈಗ ಆ ನೋವು, ಆ ದುಃಖದಿಂದ ನನ್ನ ಕಣ್ಣೀರಿನ ಶಬ್ದ ಇನ್ನೂ ಹೆಚ್ಚಾಗಿ ಆಯಿತು. ಅದು ಹೆಚ್ಚಿನ ನಾನು ಆ ಒಂದು ಕಾಡು ಪ್ರದೇಶಕ್ಕೆ ಓಡಿದ್ದೇನೆ. ஒரு காட்டுக்குள்ள உட்கார்ந்து தனியாக ನಾನು ಅಲ್ಲಿ ಹೋಗಿ ಒಂಟಿಯಾಗಿ மணிக்கணக்கில் ಗಂಟೆ ಟೈಮ್ಗಳು அந்நிய பாஷை ಅನ್ಯ ಭಾಷೆ ಮಾತಾಡಿ நான் பேசும்போது இந்த சம்பவம் எனக்கு நடக்குது. ನೋಡಿ, ಈ ಅನ್ಯ ಭಾಷೆ ಮಾತಾಡುವಾಗ ಈ ಕಾರ್ಯ ನನ್ನ ಜೀವಿತದಲ್ಲಿ ಸಂಭವಿಸಿತ್ತು. இந்த டைம்ல நான் அந்நிய பாஷை பேசும்போது எனக்குள்ள அழுக வந்துகிட்டே இருந்தது. ನನ್ನ ಅನ್ಯ ಭಾಷೆ ಮಾತಾಡುವಾಗ ನನ್ನ ಕಣ್ಣಲ್ಲಿ ನೀರು ಸುರಿತಾನೆ ಇದೆ. இப்படிதான் நான் பேசிக்கிட்டு இருந்தேன். என்ன பாருங்க, ನಾನು ಈ ರೀತಿಯಲ್ಲಿ ಮಾತಾಡ್ತಾ ಇದ್ದೆ. அப்பா என் பெருமூச்சும் காதுல கேட்கலையா? என் பெருமூச்சும் காதுல கேட்கலையா? எப்படி செபிக்க முடியும்? அவன் கண்களை தண்ணீர் ಹಾಗೆ ನನಗೆ ಕಿಕ್ಕುತ್ತಿದ್ದ ಹಾಗೆ ಆ ಕಣ್ಣೀರು, ಅದರೊಂದಿಗೆ ಆ ದುಃಖ, ನನ್ನ ಅನ್ಯ ಭಾಷೆ ಮಾತಾಡುವಾಗ இப்படி பல மணி நேரம் செபித்து கொண்டிருந்தேன். 2 ಗಂಟೆ ಟೈಮ್ ನಾನು ಮಾತಾಡ್ತಾನೆ ಇದ್ದೆ. என் பக்கத்துல ஒரு நபர் வந்தார். ಹತ್ತಿರ ಒಂದು ವ್ಯಕ್ತಿ ಬಂದರು. அவர் என்னை கட்டி ಅವರನ್ನು ಹತ್ತಿಕೊಂಡು ಅವರು என் கண்ணீரை தொடச்சி ನನ್ನ ಕಣ್ಣೀರನ್ನು ಒರೆಸಿದ್ರು. ಅವರು அது மறைஞ்சிட்டு ಅವರು ಆಮೇಲೆ ಕಾಣಿಸ್ಲಿಲ್ಲ. என் உள்ளத்துல ஒரு சத்தம் கேட்டுச்சு. ನನ್ನ ಹೃದಯದಲ್ಲಿ ಒಂದು ಶಬ್ದ ಕೇಳಿಸಿತ್ತು. பயப்படாதே, ಭಯಪಡಬೇಡ, அழாதே, ಅಳಬೇಡ, நான் உனக்கு ನಾನು ನಿನಗೆ நல்ல மேய்ப்பனாக ಒಳ್ಳೆ ಕುರುಬನಾಗಿದ್ದೇನೆ. உன்னை அமர்ந்த தண்ணீரில கொண்டு போய் ನಿನ್ನ ಆಸೆ, ನಿನ್ನ ತಂಪಾದ ನೀರಿನ ಬಳಿಗೆ ನಡೆಸಿ நீர்நிலைகளை உன்னை நடத்துவேன். ಅದರ ಮೇಲೆ ನಡೆಸುತ್ತೇನೆ. இந்த பேண்டமிக் சிச்சுவேஷன்ல நீ பயப்படாத. ಇಂಥದ್ದು ಪರಿಸ್ಥಿತಿಯನ್ನು ನೀನು ಯೋಚಿಸಿ ಭಯಪಡಬೇಡ. தேசம் மரணத்துல இருந்தாலும் ಒಂದು ವೇಳೆ ದೇಶನೇ ಒಂದು ಮರಣಕರವಾದ ಹಾದಿಯಲ್ಲಿ ಹೋಗ್ತಾ நீ ಇದ್ರೆ பலாப்புக்கு பயப்படாத. ಅದಕ್ಕೆ ಭಯಪಡಬೇಡ, ಅಚ್ಚಬೇಡ. என்னோட கோலும் தனியும் உன்னை தேடுறான். ನಿನ್ನೆ ಕೋಲಿನ ಧೈರ್ಯಪಡಿಸುತ್ತದೆ. உன்னை உன் வீட்டை தேடி நன்மையும் கிருபையும் வரும். ನಿನ್ನ ಮನೆಯ ಹುಡುಕಿ ಶುಭ ಕೃಪೆ ಬರ್ತದೆ. அப்படியே மனிதர்கள் அந்நிய பாஷை பேசுறப்ப இயேசு சாமி என் கண்ணீரை தொடர்ச்சி ಹಾಗೆ ಅನ್ಯ ಭಾಷೆ ಮಾತಾಡುವ ಯೇಸಪ್ಪನ ಕಣ್ಣೀರನ್ನು ಒರೆಸಿದ್ರು. எனக்குள்ள ஆவியானவரை தேற்றினார். ಆಗ ಪವಿತ್ರಾತ್ಮನ ನನ್ನ ಸಂತೈಸಿದ್ರು, ஆறுதல் படுத்தினார். ನನ್ನ ಧೈರ್ಯಪಡಿಸಿದ್ರು. உடனே ತಕ್ಷಣವೇ எனக்குள்ளது ஒரு மன்னிக்கிற வல்லமை, ನನ್ನಿಂದ ಕ್ಷಮಿಸುವ ಒಂದು உங்களுக்கு விரோதமாய் எழுப்பின மனுஷனை கிறிஸ்துவனை மன்னிச்சது போல நீ கிறிஸ்துவ போல மன்னிக்க சொன்ன அந்த வல்லமை எனக்குள்ளாக வெளிப்பட்டு ಯೇಸು ಕ್ರಿಸ್ತನು ಹೇಗೆ ಮನ್ನಿಸಿದ್ರು, ನೀನು ಮನ್ನಿಸು ಅಂತ ನನ್ನಲ್ಲಿ ಹೇಳ್ಕೊಡಕ್ಕಾಗ್ದಿರುವ ಒಂದು ದೇವರ ಶಕ್ತಿ ಹೊರಡಿತು ನನ್ನಲ್ಲಿ. எனக்கு விரோதமாய் எழுப்பின ஒவ்வொரு மனுஷனையும் மன்னிச்சு நான் இப்ப விலகி இன்னைக்கு நான் அந்த நிலைமையில அவங்கள காட்டில என்னை உயர்த்தி வச்சிருக்கேன். ಒಳ್ಳೆ ಒಂದು ಪರಿಸ್ಥಿತಿ ಇಟ್ಟಿದ್ದಾರೆ. ஒன்னதுக்குமே வழி இல்லாதவனை பல தேசங்கள்ல கூப்பிட ஆயத்தமா இருக்கிறாங்க. ಇವತ್ತು ಏನು ಇಲ್ದಿರುವ, ಅವತ್ತು ಯೋಗ್ಯತೆ ಇಲ್ದಿರುವ ಒಂದು ಸ್ಥಳದಲ್ಲಿ ನನ್ನನ್ನ ಅಲ್ಲ ಅನೇಕ ದೇಶಗಳಲ್ಲಿ ನನ್ನನ್ನ ಸೇವೆಗಾಗಿ ಕರೀಲಿಕ್ಕೆ ಸಿದ್ಧವಾಗಿದ್ದಾರೆ. சில நேரங்கள்ல சில கஷ்டங்கள்ல சூழ்நிலை உங்களை ஒரு மனுஷனால ஒரு மரணத்தின் நிமித்தமாக ஒரு மனுஷனால உங்களை ஆறுதல் படுத்த முடியாது. ஆனா இந்த பாஷை உங்களுக்கு ஆறுதலை கொடுக்கிற பாஷை. ನಾನು ನಿಮಗೆ ನಿಶ್ಚಯವಾಗಿ ಹೇಳ್ತೀನಿ ನೋಡಿ, ಕೆಲವು ಮನುಷ್ಯನಿಂದ ಆಗಲಿ ಕೆಲವು ಪರಿಸ್ಥಿತಿಯಲ್ಲಿ ನಿಮ್ಮನ್ನ ಸಂತೈಸಲಿ ಯಾರಿಂದ ಆಗಿರೋದು ಕೂಡ ಈ ದೇವರ ವಾಣಿ, ದೇವರ ಅನ್ಯ ಭಾಷೆ ನಿಮ್ಮನ್ನು ಸಂತೈಸುವುದಾಗಿರ್ತದೆ. இது நம்ம எல்லாரும் சாதாரண கர்த்தரின் மெய்ப்பராக அது மாம்சத்துல நான் பேசுறோம். ஆனா இது அது வந்து ஒரு ரேமா, அது வந்து லோகோஸா இருக்கு. ஆனா இது வந்து பர்டிகுலர் எனக்கு கொடுக்கப்பட்ட ஒரு ரேமாவான
ஒரு வார்த்தை அதுதான் இன்னைக்கு என்ன நடத்துது. என் பக்கத்துல நல்ல மெய்ப்பர் இருக்கிறார். என்னை இந்த சபைக்கு கொண்டு வந்த மெய்ப்பரும் அதுதான். ಈಗ ಕೆಲವು ಸಮಯದಲ್ಲಿ ಹೇಳಿ ಮಾಡಿದ ಬಾಯಿಂದ ಅಂದ್ರೆ ಶಾರೀರಿಕವಾಗಿ ಕರ್ತನ ಗುರುವನ್ನು ನನಗೆ ಕೊರತೆ ಇಲ್ಲ ಅಂದ್ರೆ ಕೆಲವು ಶಾರೀರದಲ್ಲಿ ಮಾತಾಡ್ತೀವಿ, ಅದರ ಆತ್ಮದಲ್ಲಿ ನಾವು ಮಾತಾಡುವಾಗ ಆ ವ್ಯತ್ಯಾಸವನ್ನು ನೋಡಬಹುದು. ಆ ಆತ್ಮನೇ ಇವತ್ತು ನಿಮ್ಮ ಸಭೆಯಲ್ಲಿ ನನ್ನ ನಿಲ್ಲಿಸಿರೋದು. இந்த நல்ல மெய்ப்பர் என்னுடைய வியாதியை சுமந்தான வியாதியை ஜெயிக்கிற புள்ளதான் ನಾನು. ನಮ್ಮ ಕುರುಬನ್ನು ರೋಗಗಳನ್ನ ಜಯಿಸಿರೋದ್ರಿಂದ ಆತನ ಸಹಾಯದಿಂದ ನಾವು ಕೂಡ ರೋಗಗಳನ್ನ ಜಯಿಸಲಿಕ್ಕೆ ಸಾಧ್ಯ. இன்னும் 2 நிமிஷத்துல இன்னும் ஒரு 10 நிமிஷத்துல நான் முடிச்சிடுறேன். ಇನ್ನೊಂದು 5-10 ನಿಮಿಷದಲ್ಲಿ ನಾನು ನಿಲ್ಲಿಸುತ್ತೇನೆ. இன்னும் அந்த இரும்பு இன்னும் அதிகமாக சூடாக்கப்பட்டு ಆ ಬೆಂಕಿಯಲ್ಲಿ ಆ ಕಬ್ಬಣ ಬಿಸಿ ಆಗ್ತಾನೆ ಇದೆ. அந்த இரும்போட தன்மை அப்படியே மாறிடுது, அது அப்படியாக மாறுகிறது. ಆ ಕಬ್ಬಣ ಅದು ಬೆಂಕಿಯಾಗಿ ಅದೇ ಬದಲಾಗ್ತಾ ಇದೆ. நான் ஒரு விஷயம் பார்க்கிறேன். நீங்க இந்த சத்தியத்தை கேட்டுக்கொண்டிருக்கிறதே பரிசுத்த ஆவியானவர் உங்க மேல வருகிறது நான் ஃபீல் பண்றேன். நான் ದರ್ಶನ ನೋಡುವಾಗಲೇ ಕೆಲವು ಮೇಲೆ ಪವಿತ್ರ ಆತ್ಮನು ಬಂದು ಇಳಿಯುವುದನ್ನು ನಾನು ನೋಡ್ತಾ ಇದ್ದೀನಿ. ನಾನು நல்லா கவனமா கேளுங்க. உங்க குடும்பத்துல ஒரு எழுப்புதல் கொண்டு வரக்கூடிய வாசி இதுதான். ನಿಮ್ಮ ಕುಟುಂಬದಲ್ಲಿ ಒಂದು ಉಜ್ಜೀವನ ತರುವ ಭಾಷೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. யூதா 20வது வசனத்தை எடுங்க. ಯೂದ ಒಂದು ಅಧ್ಯಾಯ ಇದೆ, ಅದರಲ್ಲಿ 20 ವಾಕ್ಯ ತಗೊಳ್ಳಿ. அங்க சொல்லப்படுறது சோக்கி கிறிஸ்து, அதாவது ஆவிக்குள்ளாக நனைந்து ஆவிக்குள்ளாக மூழ்கப்பட்ட ஒரு சம்பவத்தை, ஆவிக்குள்ளாக மூழ்கி ஜெபிக்கிற ஒரு அனுபவம். ಪವಿತ್ರಾತ್ಮನಲ್ಲಿ ಮೂழ்கி ಪ್ರಾರ್ಥಿಸುವ ಒಂದು ವಿಷಯ ಅಲ್ಲಿ ಬರೆಯಲ್ಪಟ್ಟಿದೆ. பரிசுத்த ஆவிக்குள் ஜெபம் பண்ணி, பரிசுத்த ஆவிக்குள் ஜெபம் பண்ணி ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸಿ. படிங்க. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ஆமென். ಪವಿತ್ರಾತ್ಮನ ಪ್ರೇರಣೆಗಾಗಿ பரிசுத்த ஆவிக்குள் ಪವಿತ್ರಾತ್ಮ ಪ್ರೇರಣೆಗಾಗಿ ಪ್ರಾರ್ಥನೆ. கடைசி நாட்கள பயங்கரமான காலம். நீங்களும் நானும் வாழ்ந்துட்டு இருக்க கடைசி காலம். ಇದು ಕಡೆ ದಿನಗಳಾಗಿದೆ. ಇದು ತುಂಬಾ ಕಠಿಣವಾದ ದಿನಗಳಲ್ಲಿದ್ದೀವಿ. இதை ஜெயிக்கும்படியாக எபேசியர் 6:10 கடைசியாக என் சகோதரரே கர்த்தரும் அவருடைய சத்துவத்தின் வல்லமையிலும் பலப்படுங்கள். ಎಫೆಸಿಯರ್ 6:10 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕಡೆ ಮಾತೇನೆಂದ್ರೆ ಕರ್ತನ ಶಕ್ತಿಯಲ್ಲಿ ಬಲ ಹೊಂದಿಕೊಳ್ಳಿರಿ, ಆಶ್ರಯಿಸಿಕೊಳ್ಳಿರಿ. ஆண்டவர் சொல்றாரு 18வது அதிகாரத்தை படிங்க. 18வது வசனம், எந்த சமயத்திலும் சகலவிதமான வேண்டுதலோடும் விண்ணப்பத்தோடும் ஆவியினாலே ஜெபியுங்கள். ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ವಿಷಯಗಳಲ್ಲೂ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡಿ. நான் ஆவியில அதிக நேரம் அப்புறம் ஜெபிக்க ஆரம்பிச்சேன். ನಾನು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡಲು ತೊಡಗಿದೆ. அது உன் இருதயத்திலே மனமகிழ்ச்சி இருந்தது. அப்பொழுது உன் இருதயத்தின் நினைவிலே கர்த்தர் உனக்கு அருள் செய்வார் சொல்லப்பட்டிருக்கு. ಇದು ವಾಕ್ಯ ಹೇಳ್ತದೆ, ನಾವು ದೇವರಲ್ಲಿ ಉಲ್ಲಾಸಿಸುವಾಗ ನಮ್ಮ ಹೃದಯದ ಇಷ್ಟವನ್ನು ದೇವರು ನೆರವೇರಿಸುತ್ತಾರೆ. அந்நிய பாஷையில நான் ஜெபித்துக் கொண்டிருக்கிறப்ப ಅನ್ಯ ಭಾಷೆಯನ್ನು ಮಾತಾಡುವಾಗ தேவனுடைய ஆனந்த தைலம் என் தலையில வந்து ದೇವರ ಆನಂದ ತೈಲವು ನನ್ನ ಶಿರಸ್ಸಲ್ಲಿ ಉಯರ್ಪಟ್ಟಿತ್ತು. திடீர்னு என் அறைக்குள்ள அப்படியே அந்த ஆவியில சிரிக்க ஆரம்பிச்சேன். ಪವಿತ್ರಾತ್ಮನ ಅಭಿಷೇಕ ನನ್ನ ಮೇಲೆ ಬರುವಾಗ ಆ ಒಂದು ಸಮಯದಲ್ಲಿ ಅಳ್ತಾ ಇದ್ದ ನಾನು. ಈಗ ನಗುತ್ತಾ ನನ್ನ ಭಾಷೆಯಲ್ಲಿ ದೇವರಲ್ಲಿ ಸಂತೋಷಿಸುವಂತೆ ತೈಲ ನನ್ನ ಮೇಲೆ ಬಂದಿತ್ತು. சிரிச்சா தப்பா? ಅದನ್ನ ನಗುದು ತಪ್ಪ? வாய் விட்டு சிரிச்சா நோய் விட்டு போகும்ல. வாய் விட்டு சிரிச்சா நோய் விட்டு போகும்ல. ನೋಡಿ, ನಗುವುದರಿಂದ ಅನೇಕ ಕಾಯಿಲೆಗಳು ವಾಸಿ ಆಗ್ತದೆ. ஏன் ஆவியானவர் சிரிக்க மாட்டாரா? ಪವಿತ್ರಾತ್ಮ ನಗೋದಿಲ್ವಾ? சிரிக்க வைக்க மாட்டாரா? ಪವಿತ್ರಾತ್ಮ ನಮ್ಮ ನಗಿಸೋದಿಲ್ವಾ? ஆவியின் கனிಗಳ இரண்டாவது கனி சந்தோஷம். ನೋಡಿ, ಆ ಆತ್ಮನ ವರಗಳಲ್ಲಿ ಎರಡನೇ ವರ ಯಾವುದು ಗೊತ್ತಾ? ಸಂತೋಷ. நம்முடைய ஆண்டவரை சிரிக்கிற ஆண்டவர். ನಮ್ಮ ದೇವರು ನಗುವ ದೇವರು. சங்கீதம் 2:4 பாத்தீங்கன்னா பரலோகத்தில் வீற்றிருக்கிறவர் நகைப்பார், அவர்களை இகழ்வார்னு சொல்லப்பட்டிருக்கு. ಕೀರ್ತನೆ 2:4 ವಾಕ್ಯದಲ್ಲಿ ಪರಲೋಕದಲ್ಲಿ ಧರಿಸಿರುವ ದೇವರು ನಗುವನಾಗಿರ್ತಾರೆ. நீதிமானுடைய வீட்டுல மனமகிழ்ச்சி இருக்கும், சந்தோஷம் இருக்கும். ನೀತಿವಂತರ ಮನೆಯಲ್ಲಿ ಉಲ್ಲಾಸ ಇರ್ತದೆ. இப்படி மணிக்கணக்கில் எனக்குள்ள அந்த அபிஷேக தைல நீ சிரிக்க வச்சுக்கிட்டே இருந்தது. ಪವಿತ್ರಾತ್ಮನ ತೈಲ ನನ್ನ ನಗುವಂತೆ ಮಾಡಿತ್ತು. ஒரு சத்தம் கிடைச்சு, இப்ப நீ ஆஸ்பத்திரிக்கு போய் பிளட் டெஸ்ட் பண்ணு. ಈಗ ಒಂದು ಶಬ್ದದಲ್ಲಿ ಕೇಳಿಸಿ ಹೋಗಿ ಹಾಸ್ಪಿಟಲ್ ಟೆಸ್ಟ್ ತಗೊಳ್ಳುವಂತ. ಟೆಸ್ಟ್ ಮಾಡಿ பார்த்தா உனக்கு யார் சுகர் இருக்குன்னு சொன்னாங்க. ಈಗ ಹೋಗಿ ಟೆಸ್ಟ್ ಮಾಡೋದ್ರೆ ಡಾಕ್ಟರ್ ಹೇಳಿದ್ರೆ ನಿಮಗೆ ಶುಗರ್ ಇದೆ ಅಂತ ಯಾರು ಹೇಳಿದ್ರೆ? இந்த அபிஷேக தைலம் எனக்குள்ள போய் அந்த கவலைனால வந்த சுகர் எல்லாத்தையும் அப்படியே கேன்சல் ஆகி இன்னைக்கு சுகர்னால ஒரு வாழ்க்கையை வாழ்ந்துட்டு இருக்கேன். ಹೇಗೆ ನಮ್ಮ ಭಾಷೆ ಮಾತಾಡಿದ್ರ ಆ ಆನಂದ
ತೈಲ ನನ್ನಲ್ಲಿ ಬಂದು ನನ್ನ ಶುಗರ್ನೆಲ್ಲ ಹೋಗ್ಲಾಡಿಸಿ தேவன் சொல்கிற இந்த அந்நிய பாஷை வரம் உன் கவலைகளை கேன்சல் பண்ணி சந்தோஷத்தை கொடுக்கிற ஒரு அபிஷேகம். ಅನ್ಯ ಭಾಷೆ ವಾಣಿ ಮಾತಾಡುವುದು ದುಃಖಗಳನ್ನ ಹೋಗಲಾಡಿಸಿ ನಮ್ಮಲ್ಲಿ ಒಂದು ಆನಂದವನ್ನು ತರುವುದಾಗಿದೆ. பெரும்பாலும் பெண்கள் தான் குடும்ப வாழ்க்கையில ஈஸியா வந்து கவலைப்படுவாங்க, பாதிக்கப்படுவாங்க. ಅನೇಕ ಸಮಯದಲ್ಲಿ ಹೆಣ್ಮಕ್ಕಳೇ ಕುಟುಂಬದ ಭಾರಗಳನ್ನು ತಗೊಂಡು ತುಂಬಾ ಯೋಚನೆ ಮಾಡುವವರಾಗಿದ್ದಾರೆ. ஆனா இன்னைக்கு இதுதான் உனக்கு ஆறுதல். மணிக்கணக்கில் ஆவியில ஜெபம், இதுதான் ஆறுதல், இதுதான் உன் குடும்பத்துல எதிர்கொள்ளப்படுவோம். உன் குடும்பத்துல ஒரு புனிதர கணவன் காட்டக்கூடிய வல்லமை இந்த பாஷையில இருக்குன்னு ஆண்டவர் சொல்கிறார். ನಾನು ಹೆಣ್ಣುಮಕ್ಕಳಿಗೆ ಹೇಳ್ತೀನಿ, ಈ ಭಾಷೆ ಈ ವಾಣಿ ಮಾತಾಡೋದೇ ನಿಮಗೆ ಒಂದು ಉತ್ಸಾಹವನ್ನ ಒಂದು ಧೈರ್ಯವನ್ನ ತರುವುದಾಗಿರ್ತದೆ. ಇವತ್ತು ಒಂದು ವೇಳೆ ನಿಮ್ಮ ಗಂಡ ಕುಡುಕೋ ಗಂಡನಾಗಿದ್ರೆ ಆ ಕುಡುಕತನದಿಂದ ಬಿಡುಗಡೆ ಕೊಡೋದು ಈ ಮಾತಾಡುವ ವಾಣಿಯಿಂದಲೇ. ஹல்லேலூயா. நான் முடிக்க போற ஒரு 10 நிமிஷம் முடிச்சிருக்கேன் பாஸ்டர். ಅದು ನೈದೆ 5 நிமிஷம். ஓகே 5 நிமிஷம் முடிச்சிரேன். இன்னும் இத குறித்து நிறைய பேசலாம். ஓகே எபேசியர் 4:20. எபேசியர் 4:20 வாக்கியம். நாம் வேண்டிக் கொள்வதற்கும் நினைப்பதற்கும் மிகவும் அதிகமாய் உனக்குள்ளே கிரியை செய்கிற வல்லமை. 3:20 நாம் வேண்டிಕೊಳ್ಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಕ್ರಿಯೆ ಮಾಡುವ ದೇವರ ಆತ್ಮ. நீ ஆவியில ஜெபிக்கிறப்ப நீ வேண்டிக் கொள்வதற்கும் ಅದಕ್ಕೂ அதிகமாய் செய்கிற இந்த ஜெப அபிஷேகம் தான் அந்நிய பாஷை ஜெபம். ಈ ವಾಣಿಯಲ್ಲಿ ಮಾತಾಡುವ ಸಮಯದಲ್ಲಿ ನೀವು ಯೋಚಿಸುವುದಕ್ಕಿಂತಲೂ ನೀವು ಇಷ್ಟಪಡುವುದಕ್ಕಿಂತಲೂ ಹೆಚ್ಚಾಗಿ ಮಾಡುವುದೇ ಈ ಭಾಷೆಯಾಗಿದೆ. உங்க வேத புத்தகத்தை எடுத்து வச்சுக்கோங்க. ನೀವು ಸತ್ಯವೇದವನ್ನು ತಗೊಳ್ಳಿ. இப்ப ಆண்டவர் சொல்றாரு, ದೇವರ ವಾಕ್ಯ ದೇವರನ್ನು ಪ್ರೇರಣೆ ಮಾಡ್ತಾ ಇದೆ. எடுத்துக்கோங்க. ನಾವೆಲ್ಲರೂ ತಿಳಿದುಕೊಳ್ಳೋಣ. ஆண்டவர் சொல்றாரு, ದೇವರು ಹೇಳ್ತಿದ್ದಾರೆ, இதோ அந்த இரும்பு ಆ ಕಬ್ಬಣ அதோட தன்மை மாறி ಆ ಕಬ್ಬಣದ ಒಂದು ರೂಪ ಬಂದೀಗ இரும்பா இல்லாம ಈಗ ಅದು ಕಬ್ಬಣವಾಗಿ ಅಲ್ಲದೆ அது அக்கினியா மாறி. ಅದು ಈಗ ಅಗ್ನಿಯಾಗಿ ಬದಲಾಗಿದೆ. இப்ப அந்த அந்த இரும்பு துண்டை எடுத்து ಈಗ ಆ ಕಬ್ಬಣದ ತುಂಡನ್ನು ತಗೊಂಡು அது அக்கினியா இருக்கக்கூடிய அந்த துண்டை எடுத்து ಈಗ ಆ ಕಬ್ಬಣವಾಗಿ ಬೆಂಕಿ அவர் சார் பாக்குறாரு. ಈಗ ದೇವರನ್ನ ಶಾರ್ಪ್ ಮಾಡ್ತಾರೆ. ஒரு அருவாள் மாதிரி சார் பாக்குறாரு. ಅದನ್ನ ದೇವರು ಒಂದು ರೀತಿಯಲ್ಲಿ ಶಾರ್ಪ್ ಮಾಡಿ வியாதியை வெட்டும்படியாக, ರೋಗಗಳನ್ನು ಕತ್ತರಿಸುವುದಕ್ಕೆ, பிசாசுகளை வெட்டும்படியாக, ಕಾರ್ಯಗಳನ್ನು ನ್ಯಾಯಪಡಿಸುವುದಕ್ಕೆ, குடும்பத்துல இருக்கிற பிரச்சனையை வெட்டும்படியாக ಕುಟುಂಬದ ಪ್ರಶ್ನೆಗಳನ್ನು ಕತ್ತರಿಸಿ உன்னை கூர்மையான பட்டயமாக்கிட்டு இருக்கு. ಚೂಪಾದ ಒಂದು ಕತ್ತಿಯಾಗಿ ಮಾರ್ಪಡಿಸುತ್ತಾರೆ. இந்த அந்நிய பாஷையோட கூர்மையான பட்டயமாக்கி கொண்டிருக்கு. ಈ ವಾಣಿ ನಿಮ್ಮನ್ನು ಆ ರೀತಿಯಲ್ಲಿ ಸಿದ್ಧ ಮಾಡ್ತಾ ಇದ್ದಾರೆ. அந்த பாஷை வரங்கள் உன் நாவுகள்ல இருக்கு. ಆ ಭಾಷೆ ನಿನ್ನ ತುಟಿಗಳಲ್ಲಿ ಇದೆ, ನಾವಲ್ಲಿ ಇದೆ. உன் வயிற்றில இருந்து அது அப்படியே அது பொங்கி வருகிற அந்த வாசை. ಆ ವಾಣಿ ನಿಮ್ಮ ಹೃದಯದಿಂದ ನಿಮ್ಮ ಹೊಟ್ಟೆಯಿಂದ ಅದು ಹುಕ್ಕಿ ಬರುವುದಾಗಿದೆ. கண்களை மூடி ನಾವಾಗೆ ಕಣ್ಣು ಮುಚ್ಚಿ ಎಲ್ಲ 2 நிமிஷம் 2 ನಿಮಿಷಗಳು 2 நிமிஷம் 2 ನಿಮಿಷ. இதோ அந்த ஏணி, யாக்கோபு கண்ட ஏணியிலிருந்து வல்லமைகள் இறங்கி வருகிறது. ಯಾಕೋಬು ಕಂಡ ಆ ಏಣಿಯಿಂದ ದೇವ ಶಕ್ತಿ ಇಳಿದು ಬರುವುದಾಗಿದೆ. ஏசாயா நாவினாலே உரைக்கப்பட்ட தீர்க்கதரிசனம், அந்த ஏசாயா நாவு கண்ட அந்த அக்கினிமயமான நாவுகள் உங்க மேல வந்து கொண்டிருக்கு. ಏಸಾಯ ನೋಡಿದ ಆ ಅಗ್ನಿಕರವಾದ ಕಂಡಗಳು ನಾಲಿಗೆ ಮುಟ್ಟಿದ ಹಾಗೆ ಅದು ನಿಮ್ಮ ಜೀವಿತದಲ್ಲಿ இயேசுவை விசுவாசித்த ஆவியில ஜெபம், அந்நிய பாஷையில ஜெபம். ಯೇಸುವಿನ ನಂಬಿರೋ ಅನ್ಯ ಭಾಷೆಯಲ್ಲಿ ಮಾತಾಡಲಿಕ್ಕೆ ತೊಡಗಿ. நீ ஆவியை பெற்றவள், நீ ஆவியில ஜெபிக்க வேண்டும். ಅನ್ಯ ಭಾಷೆ வாயில நல்லா திறந்து, இதுதான் ஆறுதல், இதுதான் ஆறுதல். உனக்கு ஆறுதல் கொடுக்கும். மணிக்கணக்கில் பேசு, மணிக்கணக்கில் ஆவியில பேசி வேதத்தை சத்தமா படி. இதோ அந்த வல்லமையை கைகளை தட்டி வாயில திறந்து கொட்டுக்கொள். அக்கினிமயமான நாவுகள் உன்னை தொட்டு கொண்டிருக்கிறது. ரிசீவ் அந்த ஆண்கள் நல்ல வாயில தள்ளி நல்ல வாயில தள்ளி பெற்றுக்கொள். அந்த வாசை வாயில பெற்றுக்கொள். இயேசுவின் நாமத்தினாலே, இயேசு கிறிஸ்துவின் நாமத்தினாலே நீ தெரிந்து கொண்ட சத்தியத்தை தெரிந்து அந்த வாசையை பெற்றுக்கொள். Thank you.
You are setting free in the name of Jesus Christ. You are setting free in the name of Jesus. You are setting free. The new comes upon you. The new comes upon you. The new comes touching you. The new comes touching you. Receive it. Receive it. Receive it. Why the thunder? Oh, sound. Say, hey. Fire of Holy Spirit. Fire of Jesus. It's a new dance of Holy Spirit. New dance. New dance. New dance. New dance. Receive Holy Spirit fire. ಯೇಸು ಕ್ರಿಸ್ತನೇ ಆರಾಧಿಸುವೆ ನೀನೇ ನನ್ನಯ ಶರಣು ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿ
ಯೇಸು ಆ ರೊಟ್ಟಿಯನ್ನು ಕೈಗೆ ಎತ್ತುಕೊಂಡು ಸ್ತೋತ್ರ ಮಾಡಿದ್ರು ಅಂತ ನಾನು ನೋಡ್ತೀನಿ. ಸ್ತೋತ್ರ ಮಾಡಿ ಎಲ್ಲ ಕೈಗೆ ನಿನ್ನ ಶರೀರಕ್ಕಾಗಿ ನಿನ್ನ ಶರೀರ ನಮಗಾಗಿ ವಾಸಿ ನನಗೆ ಸೌಖ್ಯ ಕೊಟ್ಟಾಗ ವಾಸನೆಗಳು ಗುಣಪಡಿಸಿದ ರಕ್ತದಾನಿಗೆ ತಾಪ ಕ್ಷಮಾಪಣೆಯ ಮಾತ್ರ ನಿನ್ನ ರಕ್ತವು ನಮಗೆ ದಾರಿಯಾಗಿ ಕೊಟ್ಟು ನಮ್ಮ ಪಾಪಗಳನ್ನು ಕ್ಷಮಿಸಿದಾದರೆ ಪಾಪಗಳ ಶಿವನ ಸ್ಥಳದಲ್ಲಿ ಪ್ರವೇಶಿಸುವುದು ಮಾಡುತ್ತೇವೆ. ಅಪ್ಪ ದಾರಿಯನ್ನು ಕರೆಯುವ ಅಧಿಕಾರ ಕೊಟ್ಟಾಗ್ತದೆ. ಶಾಪಗಳನ್ನಾಗಿ ಆಶೀರ್ವಾದ ನಿಮಗೆ ಬಹುಮಾನಿಗೆ ಬದಲಾಗಿ ಶಿವಘೋಷಣೆಯನ್ನು ಅನೇಕ ಮಾಡ್ತಾಗ್ತದೆ. ಏನು ಕೈಗಳು ಕೈಲಿರುವ ತಂದೆ ಕೈಲಿರುವ ಹಾಗೆ ಮಾಡುವುದಿಲ್ಲ. ಜಾಗಗಳಿರುವ ನೀತಿವಂತರೆಲ್ಲ ಪದವಿ ನಮಗೆ ಗೊತ್ತಾಗ್ತದೆ. ಸ್ತೋತ್ರ ಮಾಡ್ತೀವಿ. ಜಗತ್ತು ಏನು ಮಾಡೋದು ನಾವು ಅರ್ಥಪೂರ್ವಕವಾಗಿ ಯೇಸು ಕ್ರಿಸ್ತನ ಪ್ರೀತಿಯನ್ನು ರೊಟ್ಟಿಯನ್ನು ಮುರಿದು ಶಿಷ್ಯ ಕೊಟ್ಟು ಹೇಳಿದ್ರು, ನಿಮಗಾಗಿ ನೇಮಪಡುವ ನನ್ನ ದೇಹ ಕೊಡಿ ಬರುವಾಗ ನನ್ನ ನೆನಪು ಮಾಡಿಕೊಳ್ಳಿದೆ. ಆ ಯೇಸು ಪ್ರೀತಿಯನ್ನು ಅವರ ತ್ಯಾಗವನ್ನು ನೆನೆಸಿಕೊಳ್ಳಲು ರಾಕ್ಷಸನ ಕೈ ಹಿಡಿದು ನಿಮಗಾಗಿ ಸುರಿಯಲ್ಪಡುವ ನನ್ನ ರಕ್ತ ಇದೆ. ಹೊಸ ಒಡಂಬಡಿಕೆ ರಕ್ತ ಅನೇಕರ ಪಾಪ ಕ್ಷಮಾಪಣೆ ಕೊಡಿ ಬರುವಾಗ ನನ್ನ ನೆನಪು ಮಾಡಿಕೊಳ್ಳಲು ಯೇಸುವನ್ನು ನೆನೆಸಿ ಇದರಲ್ಲಿ ಭಾಗವಹಿಸುವರಾಗಲು ಆಶೀರ್ವಾದದ ಪಾತ್ರೆಯಾಗಿರುವುದನ್ನು ಕೈಗಳೆತ್ತಿ ದೇವರಿಗೆ ಕೃತಜ್ಞತೆ ಮಾಡೋದು. ಇವತ್ತು ಕ್ರಿಸ್ತನನ್ನು ನೆನೆಸುವಂತ ಭಾಗ್ಯವನ್ನು ಸ್ತೋತ್ರ. ಅನ್ಯ ಭಾಷೆ ದೇವರಲ್ಲಿ ಮಾತಾಡುವ ಭಾಷೆ ಅಂತ ಸತ್ಯವನ್ನು ನಮಗೆ ತಿಳಿಸಿಕೊಡಬೇಕಾದ ಸಾಧ್ಯತೆ. ಅದನ್ನು ಅಭ್ಯಾಸ ಮಾಡುತ್ತೆ, ಅದನ್ನು ಮಾಡುವಂತೆ ನಮ್ಮ ಮೇಲೆ ಆತ್ಮ ಕಳಿಸಿದ್ದೇವೆ. ಬಲಪಡಿಸಿಕೊಳ್ಳುವ ಶ್ರೀಗಳಾಗಿ ಶ್ರೀಗಳ ಮಧ್ಯೆ ತಂದ ತಾಮಸರಾಗಿ ಮಾಡ್ತೇನೆ. ಯೇಸುವಿನ ನಾಮದಲ್ಲಿ ತಂದೆ ಸಾಲ ಚಪ್ಪಳ ಹಾಕಿ ಸ್ತುತಿ ಮಾಡು, ಯೇಸುವಿಗೆ ಸ್ತೋತ್ರ ಮಾಡು. ಒಳ್ಳೆಯ ಶಬ್ದನು ನಮಗೆ ನೆಲೆಗೆ ನಮ್ಮ ದೇವರು ಮಾತಿನಲ್ಲಿ ನಮಗೆ ಸೇರಿ ಹಾಡಿನಲ್ಲಿ ಕಾಣಿಕೆಯಷ್ಟು ಭಾಗ ನಾಲ್ಕು ತಂದಿರಿ. ತಂದೆ ದ್ವಾರಗಳನ್ನು ತೆರೆದು ಇಷ್ಟವಾದಷ್ಟು ಸುರವನ್ನು ಆಶೀರ್ವದಿಸುತ್ತೆ ಅಂತ ಹೇಳಿದ ದೇವರೇ, ಒಂದೊಂದು ಕಾಲಗಳ ಯಾವಾಗ ಪ್ರಕಾರ ಆಶೀರ್ವದಿಸಿ ನಮ್ಮ ಉದ್ದೇಶಗಳನ್ನು 12 ಕಾಲ ಸಾಲನೆ ಕೊಡುತ್ತೀರಾ. ಯೇಸು ನಾಮದಲ್ಲಿ ತಂದೆ ಆಮೆನ್. ಸ್ತುತಿ ಹಾಡು, ಯೇಸುವಿಗೆ ಸ್ತೋತ್ರ.
ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು ಅದ್ಭುತ ಸ್ತುತಿಯಾಡು ನನ್ನ ಯೇಸುವಿಗೆ ಜ್ಞಾನವಿದೆ ಹಾಡು ಅದ್ಭುತ ಸ್ತುತಿಯಾಡು ನನ್ನ ಯೇಸುವಿಗೆ ಜ್ಞಾನವಿದೆ ಹಾಡು ಕೋಟೆ ಮುಂದೆ ಬಂದರು ಯೇಸು ನಿನ್ನ ಮುಂದೆ ಓಡುವ ಕೋಟೆ ಮುಂದೆ ಬಂದರು ಯೇಸು ನಿನ್ನ ಮುಂದೆ ಓಡುವ ಸ್ತುತಿಯಿಂದ ಬಿದ್ದು ಹೋಗಲು ಸ್ತುತಿಯಿಂದ ಬಿದ್ದು ಹೋಗಲು ಸ್ತುತಿ ಹಾಡು ಯೇಸುವಿಗೆ ಜ್ಞಾನವಿದೆ ಹಾಡು ಸ್ತುತಿ ಹಾಡು ಯೇಸುವಿಗೆ ಜ್ಞಾನವಿದೆ ಹಾಡು ಆತ್ಮ ಪ್ರಾಣದಲ್ಲಿ ಸೋಲುವ ಸಮಯದಲ್ಲಿ ಶರೀರ ಆತ್ಮ ಪ್ರಾಣದಲ್ಲಿ ಸೋಲುವ ಸಮಯದಲ್ಲಿ ಶಿಲುಬೆಯ ನೆರಳುಂಟು ಶತ್ರುವಿನ ಸೇನೆ ಹೊಂದಿಕೊಳ್ಳಲು ಶಿಲುಬೆಯ ನೆರಳುಂಟು ಮಾಡೋಣ ಸುರಿಸೋಣ ಮಾರ್ಗವು ತೆರೆಯುವುದು ಮಾಡೋಣ ಸುರಿಸೋಣ ಮಾರ್ಗವು ತೆರೆಯುವುದು ಸ್ತುತಿ ಹಾಡು ಯೇಸುವಿಗೆ ಜ್ಞಾನವಿದೆ ಹಾಡು ಸ್ತುತಿ ಹಾಡು ಯೇಸುವಿಗೆ ಜ್ಞಾನವಿದೆ ಹಾಡು ಶಕ್ತನು ಅಭಿಯುಕ್ತರು ಮಾತಿನಲ್ಲಿ ಸತ್ಯವಂತರು ಶಕ್ತನು ಅಭಿಯುಕ್ತರು ಮಾತಿನಲ್ಲಿ ಸತ್ಯವಂತರು ಶಕ್ತನು ಅಭಿಯುಕ್ತರು ಮಾತಿನಲ್ಲಿ ಸತ್ಯವಂತರು ಶಕ್ತರು ನಂಬಿಗಸ್ತರು ಮಾತಿನಲ್ಲಿ ಸತ್ಯವಂತರು ಶಕ್ತರು ನಂಬಿಗಸ್ತರು ಮಾತಿನಲ್ಲಿ ಸತ್ಯವಂತರು ಶಕ್ತರು ನಂಬಿಗಸ್ತರು ಮಾತಿನಲ್ಲಿ ಸತ್ಯವಂತರು ನಂಬಿಗಸ್ತರು ಮಾತಿನಲ್ಲಿ ಸತ್ಯವಂತರು
ಅದೇ ಭಾಷೆ ಮಾತಾಡೋಣ. ಎಲ್ಲ ಶರೀರದ ಗಂಡನ್ನ ದೇವರು ಸರಿ ಮಾಡ್ತಾರೆ, ದೇವರು ಸರಿ ಮಾಡ್ತಾರೆ. ಸಾಲ ರೋಗ ದೇವರ ಮಾತು ಸರಿ ಮಾಡ್ತಾರೆ. ಅದೇ ಬಾಯಿ ತೆಗೆದು ಅದು ಬೇಡ ಮಾತಾಡಬೇಡಿ. ಅನ್ಯ ಭಾಷೆಯಿಂದ ಕಂಡು ಬಿಚ್ಚೋದು ಸಾರಿ ಕೊಡ. ತುಂಬಾ ಚೆನ್ನಾಗಿ ಹೇಳ್ಬಿಟ್ಟು ಮಾಸ್ಟರ್ ಮೂರನೇ ವಾಕ್ಯ ಹೇಳ್ತದೆ, ಪವಿತ್ರಾತ್ಮನ ಮುಖಾಂತರ ನಮ್ಗೆ ಎಲ್ಲ ಆಶೀರ್ವಾದಗಳನ್ನ ದೇವರು ಕೊಟ್ಬಿಟ್ಟಿದ್ದಾರೆ, ಕೊಡೋದಿಲ್ಲ ಕೊಟ್ಟಿದ್ದಾರೆ. ಎಲ್ಲಿದೆ ಗೊತ್ತಾದ್ರು? 1 ಕೊರಿಂಥಿ 2 ಆಳದಲ್ಲಿ ಇದೆ. ಈಗ ಆ ಆಳದಲ್ಲಿ ನಾನು ತರಬೇಕು. ಈ ಆಳದಲ್ಲಿ ಹೇಗೆ ಗೊತ್ತಿರುತ್ತಾ? ನೀವು ಅನ್ಯ ಭಾಷೆಗೆ ಕನೆಕ್ಟ್ ಆಗುವಾಗ ಅಲ್ಲಿ ಆಳದಲ್ಲಿ ಕಣ್ಣು ಕಾಣದಿರೋದು, ಕಿವಿ ಕೇಳಬೇಕು, ಮನಸ್ಸು ಅರ್ಥ ಆಗಲ್ಲ, ಅಂತ ಆಶೀರ್ವಾದಗಳಿದೆ. ಪವಿತ್ರಾತ್ಮನ ನಿಮ್ಮ ಜೀವಿತದಲ್ಲಿ ತೀರ್ಮಾನ ಹೊಂದಿಕೊಳ್ಳಿ. ನಾಳೆಯಿಂದ 15 ನಿಮಿಷ 20 ನಿಮಿಷ ಅರ್ಧ ಗಂಟೆ ನಿಮ್ಮ ಭಾಷೆ ಮಾತಾಡಿ ತೀರ್ಮಾನ ತಗೊಳ್ಳೋದು. ನಿಮ್ಮ ಜೀವಿತದಲ್ಲಿ ಏನು ಹೊಂದಿಕೊಳ್ಳೋಕ್ಕಾಗಲ್ಲ. ನೀವು ತೀರ್ಮಾನ ಮಾಡಿ ದೇವರು ನಡೆಸೋದಾಗಿದೆ. ಇದೇ ನಿಮ್ಮ ಉಲ್ಲಾಸ, ಇದೇ ನಿಮ್ಮ ಚೈತನ್ಯ, ಇದೇ ನಿಮಗೆ ಆಶೀರ್ವಾದ ಅಂತ ಹಾಗೆ ಹೆಚ್ಚಾಗಿ ದೇವರೊಂದಿಗೆ ಮಾತಾಡಲಿ. ದೇವರು ಲೋಕದೊಂದಿಗೆ ಮಾತಾಡ್ತೇವೆ, ಲೋಕದ ಜೊತೆ ಮಾತಾಡಲಿ ಸಾಕು. ದೇವರಪ್ಪ ಇನ್ನೊಂದಿಗೆ ಮಾತಾಡುವಂತೆ ಏನು ಕರ್ತನೊಂದಿಗೆ ನಡೆದನು ಅಂತ 2 ಸರ್ವಿಸಲ್ಲಿ ಫಸ್ಟ್ 3 ಸರ್ವಿಸಲ್ಲಿ ಕರ್ತನೊಂದಿಗೆ ನಡೆಯುವ ಅನುಭವದಲ್ಲಿ ನೆಕ್ಸ್ಟ್ ಲೆವೆಲ್ ಇವತ್ತು ನಡೆಸೋದಕ್ಕಾಗಿ ಸ್ತೋತ್ರ. ನಾಮದಲ್ಲಿ ಕಾಣಿಕೆ ಅದೆಲ್ಲ ಆಶೀರ್ವದಿಸ್ತೀವಿ. ಹಿಂದಿಗೆ ಹೋಗುವಾಗಲೇ ಕರ್ತವ್ಯ ಅನಾಯಿಂಟಿದೆ ಒಣಗಾಗಷ್ಟಲ್ಲ ನಾಡಗಷ್ಟಲ್ಲ ಹುಡುಗಿ ನಾನು ಅಲ್ಲಿ ಈಜಬೇಕಂತ ಅಂತಲ್ಲ ಅನುಭವಕ್ಕೆ ನಡೆಸೋದಕ್ಕಾಗಿ ಸ್ತೋತ್ರ. ರಹಸ್ಯಗಳನ್ನು ಮಾತಾಡಲಿದೆ, ರಹಸ್ಯಗಳನ್ನು ನಿನ್ನ ಹತ್ರ ಹೊಂದಿಕೊಳ್ಳಲಿದೆ.